ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನ ಪ್ರಾಯೈಃ ಯಜಂತಿ ಸುಮೇಧಸಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ ತಥೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ವಿಸ್ತೃತವಾದ ಈ ಪ್ರವಚನ ಶ್ರವಣ ಏನು ನಡೆದಿದೆ ಅದರ 15ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. 11ನೇ ಸ್ಕಂದದ 5ನೇ ಅಧ್ಯಾಯ ನಡೆದಿದೆ. ಅದರಲ್ಲಿ 11, 13 ಇತ್ಯಾದಿ ಶ್ಲೋಕಗಳನ್ನು ಈ ಹಿಂದೆ ಶ್ರವಣ ಮಾಡಿದ್ದೀವಿ. ಆ ಶ್ಲೋಕಗಳನ್ನು ಮತ್ತೊಂದು ಬಾರಿ ಅವಲೋಕನ ಮಾಡಿ ಅವುಗಳ ತಾತ್ಪರ್ಯ ಏನಿದೆ, ಭಾಗವತ ತಾತ್ಪರ್ಯದಲ್ಲಿ ವಿಶೇಷಾಂಶ ಏನಿದೆ ಅದನ್ನು ಕೂಡ ನೋಡಿ ಇವತ್ತಿನ ಭಾಗಕ್ಕೆ ನಾವು ಪ್ರವೇಶಿಸಬೇಕು. ಚಮಸ ಮುನಿಗಳು ವಿದೇಹರಾಜನಿಗೆ ಇದನ್ನು ಹೇಳ್ತಾ ಇದ್ದಾರೆ. ಲೋಕೆ ವ್ಯವಾಯಾಮಿಷ ಮಧ್ಯ ಸೇವಾ ನಿತ್ಯಾಸ್ತು ಜಂತೋಹೋ ನಹಿ ತತ್ರ ಚೋದನ ವ್ಯವಸ್ಥಿತಿ ತೇಷು ವಿಹಾಯ ಯಜ್ಞಾನ್ ಸುರಾಗ್ರಹೈ ಆಸುರ ವೃತ್ತಿರಿಷ್ಟ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ದಾಂಪತ್ಯದಲ್ಲಿ ಪ್ರವೃತ್ತಿ, ದಾಂಪತ್ಯ ಕ್ರಿಯೆಯಲ್ಲಿ ಪ್ರವೃತ್ತಿ, ಮಾಂಸ ಭಕ್ಷಣದಲ್ಲಿ ಪ್ರವೃತ್ತಿ, ಮತ್ತೆ ಮದ್ಯ ಸೇವನದಲ್ಲಿ ಪ್ರವೃತ್ತಿ, ಇದನ್ನೆಲ್ಲ ಮಾಡಲಿಕ್ಕೆ ಯಾರೂ ಏನು ಪ್ರೇರಿಸಬೇಕಾಗಿಲ್ಲ, ಇನ್ನೆಲ್ಲ ಮಾಡುವಂತ ಯಾರು ಹೇಳಬೇಕಾಗಿಲ್ಲ. ಮಾಂಸ ಭಕ್ಷಣ ಮಾತ್ರ ಅಲ್ಲ, ಸಸ್ಯ ಆಹಾರದ ಭಕ್ಷಣನೂ ಕೂಡ ಇದನ್ನು ತಿನ್ನುವಂತ ಯಾರು ಹೇಳಬೇಕಾಗಿಲ್ಲ. ಅದೆಲ್ಲ ಇದರ ತಾತ್ಪರ್ಯ ಏನು ಅಂತಂದ್ರೆ ನಹಿತತ್ರ ಚೋದನ, ಅದಕ್ಕೆ ಯಾರದೇ ಪ್ರೇರಣೆ ಬೇಕಾಗಿಲ್ಲ. ಎಲ್ಲನೂ ಅವರಿಗೆ ಹೆರಿಡಿಟಿನಲ್ಲಿ ಇದು ಬಂದ್ಬಿಡ್ತದೆ, ವಂಶ ಪರಂಪರೆಯಿಂದ, ಜೀನ್ಸ್ಗಳ ಮೂಲಕ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇನ್ಸ್ಟಿಂಕ್ಟ್ ಇಂದ ಇದೆಲ್ಲ ಬಂದ್ಬಿಡ್ತದೆ. ಈ 3 ಪ್ರವೃತ್ತಿಗಳು ಕೂಡ ಅದನ್ನ ಅವನು ನಿಗ್ರಹಿಸ್ಕೋಬೇಕಾಗ್ತದೆ ಅಷ್ಟೇ. ಬೈ ಇನ್ಸ್ಟಿಂಕ್ಟ್ ಯಾವ್ದು ಬಂದಿದೆ, ಹೆರಿಡಿಟಿರಲಿ ಯಾವ್ದು ಬಂದಿದೆ, ಅದನ್ನ ನಿಗ್ರಹಿಸಿಕೊಂಡು ಅದನ್ನ ಸೀಮಿತ ಮಾಡಿಕೊಂಡು ಭಗವದ್ ಆರಾಧನೆಗೆ ಅದನ್ನ ನಿರ್ಬಂಧಿಸಿಕೊಂಡ್ರೆ ಅದು ವೇದಗಳಿಗೆ ಅಭಿಪ್ರೇತವಾಗುತ್ತು, ಶಾಸ್ತ್ರಗಳಿಗೆ ಅಭಿಪ್ರೇತವಾಗುತ್ತು. ಭಗವದ್ ಆರಾಧನೆ ಅಂತ ಭಾವನೆಯಿಂದ ವೇದ ಅದನ್ನ ವಿಧಾನ ಮಾಡ್ತದೆ ಹೊರತು ಕೇವಲ ದಾಂಪತ್ಯ ಕ್ರಿಯೆ ನಡೆಸಿರಿ, ಮದ್ಯಮಾಂಸ ಸೇವನೆ ಮಾಡಿ ಅಂತ ವೇದ ಹೇಳಬೇಕಾಗಿಲ್ಲ. ಅದು ಹೇಳದೆ ಹೋದ್ರೂ ಕೂಡ ಜನ ಮಾಡೇ ಮಾಡ್ತಾರೆ. ಮತ್ತೆ ಭಗವದ್ ಆರಾಧನೆ ಎನ್ನುವ ಭಾವನೆ ಇಲ್ಲದೇನೆ ಅದನ್ನು ಮಾಡಬಾರದು ಅಂತ ಕೂಡ ವೇದ ಹೇಳ್ತದೆ. ಭಗವದ್ ಆರಾಧನೆ ಇಲ್ಲದೆ ಅದನ್ನು ಮಾಡಬಾರದು ಅಂತನೂ ವೇದ ಎಚ್ಚರಿಸಿದೆ. ಮತ್ತೆ ಆ ಭಗವದ್ ಆರಾಧನೆ ಎನ್ನುವ ಒಂದು ಪ್ರಸ್ತಾವ ಇಲ್ಲದೇನೆ ಸುಮ್ಮನೆ ಹಾಗೆ ಮಾಡಿ ಮನುಷ್ಯ ಹುಟ್ಟಿದ ಮೇಲೆ ಮದುವೆ ಮಾಡ್ಕೋಬೇಕು, ಆಹಾರ ಸೇವನೆ ಮಾಡಬೇಕು, ಮದ್ಯಪಾನ ಮಾಡಬೇಕು, ಹೀಗೂ ಎಲ್ಲೂ ವಿಧಾನ ಮಾಡೋದಿಲ್ಲ. ಯಾವ್ದಾವುದನ್ನು ಮಾಡಬಾರದು, ನ ಕಲಂಚಂ ಭಕ್ಷಯೇತ್ ನ ಪಲಂಡುಂ ಭಕ್ಷಯೇತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರಾತರುತ್ಥಾಯ ಅಗ್ನಿನ್ ಪರಿಚರೇತ್, ಅಗ್ನಿಗಳ ಸೇವಾ ಮಾಡಬೇಕು, ಗುರುನ್ ಪರಿಚರೇತ್, ಯಾವತ್ ಶಕ್ತಿ ವೇದಾಧ್ಯಯನ ಮಾಡಬೇಕು, ಇದನ್ನೆಲ್ಲ ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ. ಅಲ್ಲಿನ ಪಲಂಡುಂ ಭಕ್ಷಯೇತ್, ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿನ್ನಬಾರದು. ನ ಸುರಾಂ ಪಿಬೇತ್, ಸೋಮಂ ಪಿಬೇತ್ ನ ಸುರಾಂ ಪಿಬೇತ್, ಸೋಮಪಾನ ಮಾಡಬೇಕು, ಅದು ಸುರಾಪಾನ ಮಾಡಬಾರ್ದು, ಇದನ್ನೆಲ್ಲ ಹೇಳಿದ್ದಾರೆ. ಅಲ್ಲಿ ಆಹಾರ ಸ್ವೀಕಾರ ಮಾಡ್ರಿ, ಆದ್ರೆ ಆಹಾರ ಸ್ವೀಕಾರ ಮಾಡಬೇಕು, ಮದ್ಯಪಾನ ಮಾಡಬೇಕು, ದಾಂಪತ್ಯ ಕ್ರಿಯೆ ನಡೆಸಬೇಕು ಅಂತ ಇದೆಲ್ಲ ಹೇಳಿಲ್ಲ. ನಡೆಸೋದಾದ್ರೆ ಹೇಗೆ ನಡೆಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಮದ್ಯ ಮಾಂಸ ದಾಂಪತ್ಯ ಕ್ರಿಯೆ ಇದೆಲ್ಲದಕ್ಕೂ ಕೂಡ ಈ ವ್ಯವಸ್ಥಿತಿ, ವೇದದಲ್ಲಿ ಅಭಿಪ್ರೇತವಾದ ವ್ಯವಸ್ಥಿತಿ, ಒಂದು ನಿರ್ಬಂಧ ಏನಿದೆ, ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅದು ಶಾಸ್ತ್ರಜ್ಞರಾದವರ ವಿವೇಕಿಗಳ ರೀತಿ. ಅದು ತಿಳ್ಕೊಳ್ಳದೆ ಇದ್ದವರಿಗೆ ಆಸುರ ಸ್ವಭಾವದವರು ಅಂತ ನಾವು ಅವರನ್ನು ಕರಿಬೇಕಾಗ್ತದೆ. ಅವರಿಗೆ ಆಸುರ ವೃತ್ತಿ ಇಷ್ಟ, ಸುರಾಗ್ರಹೈಹಿ, ಮದ್ಯಪಾನದ ಬಗ್ಗೆ ಅವ್ರಿಗೊಂದು ತೀವ್ರವಾದ ಆಸಕ್ತಿ ಇರ್ತದೆ. ಆ ಕಡೆಗೆ ಅವ್ರ ಮನಸ್ಸು ಹೋಗಿಬಿಡ್ತದೆ. ಧನಂ ಹಿ ಧರ್ಮೈಕ ಫಲಂ, ಧನ ಮನುಷ್ಯ ಗಳಿಸೋದು ಯಾತಕ್ಕಾಗಿ? ಧರ್ಮದ ಸಾಧನೆಗಾಗಿ. ಅದಾದ್ಮೇಲೆ ಏನ್ ಬರಬೇಕು? ಪ್ರಶಾಂತಿ ಅಂದ್ರೆ ವೈರಾಗ್ಯ. ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ ಸವಿಜ್ಞಾನ ಮನು ಪ್ರಶಾಂತಿ. ಆ ವೈರಾಗ್ಯ ಬಂದ ಮೇಲೆ ವಿಜ್ಞಾನ ಸಹಿತವಾದ ಜ್ಞಾನ, ಅದಾದ್ಮೇಲೆ ಮತ್ತೆ ಪ್ರಶಾಂತಿ. ಪ್ರಶಾಂತಿ ಅಂದ್ರೆ ಸುಖರೂಪವಾದಂತಹ ಮೋಕ್ಷ. ಶಾಂತಿ ಅಥವಾ ಈ ಪ್ರಶಾಂತಿ ಅನ್ನೋ ಶಬ್ದಕ್ಕೆ ಒಂದು ವೈರಾಗ್ಯ ಅಂತ ಅರ್ಥ, ಇನ್ನೊಂದು ಅರ್ಥ
ಈ ಧನವನ್ನು ಗಳಿಸಿ ಅದರಿಂದ ಧರ್ಮಾಚರಣೆ ಏನ್ ಮಾಡ್ತೀವಲ್ಲ, ಆ ಧನವನ್ನು ಗಳಿಸಿ ಧರ್ಮಾಚರಣೆ ಮಾಡುವಾಗ ಮೊದಲು ಒಂದು ಸ್ವಲ್ಪ ವೈರಾಗ್ಯ ಬರಬೇಕು. ಪೂರ್ಣವಾದ ವೈರಾಗ್ಯ ಒಮ್ಮೆಲೆ ಬರೋದಿಲ್ಲ, ಆದ್ರೆ ಸ್ವಲ್ಪ ಆದ್ರೂ ಸ್ವಲ್ಪ ವೈರಾಗ್ಯ ಮೊದಲು ಬರಬೇಕು. ಆಮೇಲೆ ಜ್ಞಾನ ಮತ್ತು ವಿಜ್ಞಾನ. ಇದನ್ನ ನಮಗೆ ನಾವು ಎಷ್ಟೋ ಸರಿ ಅನ್ಕೋತೀವಿ, ನಮ್ಗಿನ್ನೂ ಸರಿಯಾದ ಜ್ಞಾನ ಆಗಿಲ್ಲ, ತತ್ವಜ್ಞಾನ ಆಗಿಲ್ಲ, ನಮಗೆ ಈ ವೈರಾಗ್ಯ ಬರೋದು ಹೇಗೆ ಅಂತೆಲ್ಲ ನಾವು ಅನೇಕ ಬಾರಿ ಆಲೋಚನೆ ಮಾಡ್ತಿರ್ತೀವಿ. ಹಾಗಲ್ಲ, ಒಂದು ಸ್ವಲ್ಪ ಮಟ್ಟಿನ ವೈರಾಗ್ಯ ಮೊದಲು ಬರಲೇಬೇಕು. ಆ ವೈರಾಗ್ಯ ಇದ್ರೇನೆ ಜ್ಞಾನ ಬರೋದು. ಜ್ಞಾನ ಬಂದಿಲ್ಲ ಅದರಿಂದ ವೈರಾಗ್ಯ ಬರೋದು ಹೇಗೆ ಅಂತ ಅನ್ಬಾರ್ದು ನಾವು. ಸ್ವಲ್ಪ ವೈರಾಗ್ಯ ಇದ್ರೇನೆ, ಅಂದ್ರೆ ಈ ಜಗತ್ತಿನ ವ್ಯಾಪಾರಗಳು ನನಗೆ ಯಾವುದೂ ಬೇಡ, ನನಗೆ ಶ್ರವಣ ಮನನ ಧ್ಯಾನಗಳೇ ಸಾಕು ಅಂತ ಸ್ವಲ್ಪ ಮಟ್ಟಿನ ವೈರಾಗ್ಯ ಆದ್ರೂ ಮೊದಲು ಬೇಕು. ಇದಕ್ಕೂ ಒಂದು ವೈರಾಗ್ಯ ಅಂತಾರಲ್ಲ. ಜಗತ್ತಿನ ಲೌಕಿಕ ವಿಷಯಗಳ ಕಡೆಗೆ ಮಹಾಭಾರತ ಹೇಳುವಂತೆ ಲೋಕತಂತ್ರದ ಕಡೆಗೆ ಮನಸ್ಸೇನು ಹರಿದಿದೆ ಅದನ್ನು ಹಿಡಿದಿಟ್ಕೊಂಡು ಅಧ್ಯಾತ್ಮ ತಂತ್ರದ ಕಡೆಗೆ ಅದನ್ನ ನಾವು ಹರಿಯ ಬಿಡಬೇಕು, ಆ ಕಡೆ ಅದನ್ನು ತೊಡಗಿಸಬೇಕು ಅಂತ ಆಲೋಚನೆ ಏನಿದೆಯಲ್ಲ, ಇದೇ ಒಂದು ವೈರಾಗ್ಯ. ಅದಕ್ಕೆ ಅದನ್ನ ಮೊದಲು ಹೇಳಿದ್ದಾರೆ. ಈ ಇಷ್ಟನ್ನು ಮಾಡಿಕೊಂಡಾದ್ಮೇಲೆ ಜ್ಞಾನ ವಿಜ್ಞಾನದ ಈ ವಿಜ್ಞಾನ ಸಹಿತವಾದ ಜ್ಞಾನ. ವಿಜ್ಞಾನ ಸಹಿತವಾದ ಜ್ಞಾನ ಅಂದ್ರೇನು? ಜ್ಞಾನ ಅಂತಂದ್ರೆ ಎಲ್ಲರೂ ತಿಳ್ಕೋಬೇಕಾದ ಕೆಲವು ಸಾಮಾನ್ಯ ಸಂಗತಿಗಳು. ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಆಮೇಲೆ ಇಷ್ಟು ಕಕ್ಷಾ ತಾರತಮ್ಯಗಳು, ಇವೆಲ್ಲ ಕೆಲವು ಬೇಸಿಕ್ ಸಂಗತಿಗಳು. ಯಾವ ಪರಮಾತ್ಮನ ಅವತಾರಗಳು ಹೌದು, ಯಾವ್ದು ಪರಮಾತ್ಮನ ಅವತಾರ ಅಲ್ಲ, ಇದೆಲ್ಲವನ್ನೂ ಸೇರಿ ಏನಂತಾರೆ ಜ್ಞಾನ ಅಂತಾರೆ. ಎಲ್ಲರೂ ತಿಳ್ಕೋಬೇಕಾದ ಸಂಗತಿಗಳಿವು. ವಿಜ್ಞಾನ ಅಂತಂದ್ರೆ ವಿಜ್ಞಾನ ಆತ್ಮಯೋಗ್ಯಾಂಶ. ನಾನು ತಿಳ್ಕೊಬೇಕಾದ ಸಂಗತಿ ಒಂದು ಬೇರೆನೇ ಇರುತ್ತೆ, ನೀವು ತಿಳ್ಕೊಬೇಕಾದ ಸಂಗತಿ ಒಂದು ಬೇರೆನೇ ಇರುತ್ತೆ. ಸಂಗತಿ ಅಂದ್ರೆ ವೈದಿಕ ವೇದಾದ ಶಾಸ್ತ್ರಗಳ ರಹಸ್ಯಾರ್ಥ ಅದೆಲ್ಲ ವಿಷಯ ಬೇರೆ. ಮುಖ್ಯವಾಗಿ ನನ್ನ ಬಿಂಬದ ಜ್ಞಾನ ನನಗಾಗಬೇಕು, ನಿಮ್ಮ ಬಿಂಬದ ಜ್ಞಾನ ನಿಮಗಾಗಬೇಕು. ನಿಮ್ಮ ಬಿಂಬದ ಜ್ಞಾನ ನನಗಾಗಬೇಕಾಗಿಲ್ಲ, ಆಗೋದೂ ಇಲ್ಲ, ಪ್ರಯತ್ನ ಪಟ್ಟರೆ ಆಗೋದೂ ಇಲ್ಲ. ಹೀಗೆ ಜ್ಞಾನ ಅಂದ್ರೆ ಎಲ್ರಿಗೂ ಸಾಧಾರಣವಾದ್ದು. ವಿಜ್ಞಾನ ಅಂತಂದ್ರೆ ಆತ್ಮಯೋಗ್ಯಂ, ತಮಗೆ ವಿಶಿಷ್ಟವಾದದ್ದು ಯಾವುದಿದೆ ಅದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಹಾಗೂ ತಾತ್ಪರ್ಯದಲ್ಲಿ ಅದನ್ನ ಆ ತರ ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ದೇವಾದೀನಾಂತು ಯಜ್ಞಾನಂ ವಿಜ್ಞಾನ ಮಿತಿ ಕೀರ್ತಿತಂ. ದೇವತೆಗಳು ಮೊದಲಾದವರಿಗೆ ಜ್ಞಾನ ಬರ್ತಿರ್ತದಲ್ಲ, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ನಮ್ದೆಲ್ಲ ಬರೀ ಜ್ಞಾನ ಆ ದೃಷ್ಟಿಯಿಂದ. ಸ್ಥೂಲವಾದ ಜ್ಞಾನ ನಮ್ಮದು. ಆಳವಾದ ಜ್ಞಾನ ಯಾವುದೋ ಶಾಸ್ತ್ರಗಳ ಕೆಲವು ರಹಸ್ಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ಏನ್ ಮಾಡಿದ್ರು ನಮ್ಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಏನ್ ಸಮಾಧಾನ ಅಂತಂದ್ರೆ, ನಮಗೆ ನಮ್ಮದೇ ಆದ ಒಂದು ವಿಜ್ಞಾನ ಇದೆ. ಅದೇನಂದ್ರೆ ಬಿಂಬದ ಜ್ಞಾನ. ನಮ್ಮ ಬಿಂಬ ಏನು ಅಂತ ನಾವು ತಿಳ್ಕೋಬೇಕಾದದ್ದು, ಅದು ಮುಂದೆ ನಮಗೆ ಆಗ್ತದೆ, ಅದೊಂದು ವಿಜ್ಞಾನ. ಆದ್ರೆ ಆಳವಾದ ಜ್ಞಾನ ಅನ್ನೋ ಅರ್ಥದಲ್ಲಿ ವಿಜ್ಞಾನ ನಮಗಿಲ್ಲ. ಅದು ದೇವತಾದಿಗಳಿಗೆ ಮಾತ್ರ ಸೀಮಿತವಾದದ್ದು. ದೇವಾದೀನ ದೇವ ಋಷಿ ಮೊದಲಾದವರಿಗೆ ಅದು ಸೀಮಿತವಾದದ್ದು. ಅದಕ್ಕಾಗಿ ನಮ್ಗೆ ಯಾಕೆ ಎಲ್ಲಾ ವಿಷಯಗಳು ಅರ್ಥ ಆಗೋದಿಲ್ಲ ಅಂತಂದ್ರೆ, ನಾವು ವಿಜ್ಞಾನಕ್ಕೆ ಯೋಗ್ಯರಲ್ಲ, ಆಳವಾದ ಜ್ಞಾನಕ್ಕೆ ನಾವು ಯೋಗ್ಯರಲ್ಲ. ಆದ್ರಿಂದ ನಮ್ಗೆಲ್ಲಾ ವಿಷಯಗಳು ಅರ್ಥ ಆಗೋದಿಲ್ಲ ಅಷ್ಟೇ. ಜ್ಞಾನಂ ಸವಿಜ್ಞಾನಂ ಅನುಪ್ರಶಾಂತಿ. ಅದಾದ್ಮೇಲೆ ಮತ್ತೊಂದ್ಸರಿ ಅವನಿಗೆ ಪ್ರಶಾಂತಿ ಅಂತಂದ್ರೆ ಈ ಶಾಶ್ವತವಾದಂತಹ ಮೋಕ್ಷ. ಹೀಗೆ ಧನದಿಂದ ಆರಂಭಿಸಿ ಮೋಕ್ಷದವರೆಗೆ ಇರುವಂತಹ ಒಂದು ಸರಪಳಿ ಇದು, ಚೈನ್ ಇದೆ. ಆದ್ರೆ ಈ ಧನವನ್ನ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂನ ಪಶ್ಯಂತಿ ದುರಂತ ವೀರ್ಯಂ. ಧರ್ಮ ಸಾಧನೆಗೆ ಉಪಯುಕ್ತವಾಗಬೇಕಾಗಿರುವ ಧನವನ್ನ ಇವ್ರೇನ್ ಮಾಡ್ತಾರೆ ಅಂದ್ರೆ, ತನ್ನ ಶರೀರ ಸುಖಕ್ಕಾಗಿ, ಆಮೇಲೆ ಹೆಂಡತಿ ಮಕ್ಕಳು ಮೊದಲಾದವರ ತೃಪ್ತಿಗಾಗಿ ಈ ಧನವನ್ನು ಬಳಕೆ ಮಾಡಿಬಿಡ್ತಾರೆ. ಧರ್ಮಾಚರಣೆಗಾಗಿ ಧನವನ್ನು ಬಳಕೆ ಮಾಡೋದೇ ಇಲ್ಲ. ಹೀಗೆ ಮಾಡಿದ ಪರಿಣಾಮದಿಂದಾಗಿ ಆ ಧನವನ್ನು ಗಳಿಸಿ ಏನು ಸುಖವನ್ನು ಗಳಿಸಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಆ ಸುಖವನ್ನು ಅನುಭವಿಸುವ ಒಂದು ತರಾತುರಿಯಲ್ಲಿ ಮೃತ್ಯು ನಮ್ಮ ಕಡೆ ಧಾವಿಸಿ ಬರ್ತಾ ಇರೋದನ್ನ ಇವರು ನೋಡ್ಲಿಕ್ಕೆ ಅಸಮರ್ಥರಾಗಿಬಿಡ್ತಾರೆ. ಅಷ್ಟೊತ್ತಿಗೆ ಮೃತ್ಯು ದಾಳಿ ಮಾಡೇ ಬಿಟ್ಟಿರ್ತದೆ. ಮತ್ತೊಂದಿದೆ, ಯದ್ಘ್ರಾಣ ಭಕ್ಷೋ ವಿಹಿತ ಸುರಾಯ ತಥಾ ಪಶೋರಾಲವನಂ ನ ಹಿಂಸಾ ಏವಂ ವ್ಯವಾಯ ಪ್ರಜೆಯ ನರತ್ಯೈ ಇಮಂ ವಿಶುದ್ಧಂ ನ ವಿದು. 11ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅದು ಹೇಗೆ ಸಂಬಂಧಪಟ್ಟದ್ದಾಗಿದೆ ಅಂತಂದ್ರೆ, ಈ ದೇವಯಜ್ಞ ಮಾಡ್ತೀವಲ್ಲ, ದೇವಯಜ್ಞ ಪಿತೃಯಜ್ಞ ಅಂತ ಸಾಮಾನ್ಯವಾಗಿ 2 ಯಜ್ಞಗಳಿವೆ. ಅಲ್ಲಿ ಆ ದೇವಯಜ್ಞ ಮಾಡುವಾಗ ಕೆಲವು ಕಡೆ, ಎಲ್ಲಾ ದೇವಯಜ್ಞಗಳಲ್ಲ, ಕೆಲವು ದೇವಯಜ್ಞಗಳಲ್ಲಿ ಸೌತ್ರಾಮಣಿ ಮೊದಲಾದ ಕೆಲವು ದೇವಯಜ್ಞಗಳಿವೆ. ಆ ಸೌತ್ರಾಮಣಿ ಮೊದಲಾದ ದೇವಯಜ್ಞಗಳಲ್ಲಿ ಮದ್ಯದ ಸ್ವೀಕಾರ
ಪಾನ ಅಲ್ಲ, ಮದ್ಯದ ಸ್ವೀಕಾರ ಅದು ವಿಹಿತವಾಗಿದೆ. ಅದು ಹೇಗೆ ಅಂತಂದ್ರೆ ಆ ಮದ್ಯವನ್ನು ಸುಮ್ಮನೆ ಮೂಸಿ ನೋಡಿ ಬಿಟ್ಬಿಡ್ಬೇಕು. ಅಗ್ನಿಯಲ್ಲಿ ಆಹುತಿ ಇತ್ಯಾದಿಗಳನ್ನು ಹಾಕ್ತಾರೆ, ಅದಾದ್ಮೇಲೆ ಅದನ್ನು ಮೂಸಿ ನೋಡಿ ಬಿಟ್ಬಿಡ್ಬೇಕಷ್ಟೇ, ಹೊರತು ಕುಡಿಬಾರದು. ಮತ್ತೆ ಪಶು ವಧೆ ಅಲ್ಲಿ ವಿಹಿತವಾಗಿದೆ, ಅದು ಕೂಡ ಅದನ್ನು ವಧೆ ಅಂತ ಕರಿಬಾರದು, ಕೊಲ್ಲೋದು ಅಂತ ಕರಿಬಾರದು. ಕೊಲ್ಲೋದು ಅಂತಂದ್ರೆ ದುಷ್ಟರನ್ನು ಕೊಲ್ಲೋದು, ಹಾವು ಹುಳ ಹುಪ್ಪಡಿ ಇತ್ಯಾದಿಗಳನ್ನು ಕೊಲ್ಲೋದಕ್ಕೆ ಕೊಲ್ಲೋದು ಅಂತ ಅನ್ಬೇಕು, ಅದಕ್ಕೆ ಹಿಂಸೆ ಅಂತ ಅನ್ಬೇಕು. ಇಲ್ಲಿ ನಾವು ಬಳಕೆ ಮಾಡಬೇಕಾದ ಶಬ್ದ ಏನು ಅಂದ್ರೆ ಆಲಭನ ಅಂತ ಶಬ್ದ. ಪಶೋರ್ ಆಲಭನಂ, ಪಶೋರ್ ಆಲಭನಂ ನ ಹಿಂಸಾ, ಅದಕ್ಕೆ ಹಿಂಸೆ ಅಂತ ಅನ್ಬಾರದು. ಮತ್ತೆ ಸ್ತ್ರೀ ಸಂಘ, ದಾಂಪತ್ಯ ಕ್ರಿಯೆಯನ್ನ ಮನುಷ್ಯ ಏನ್ ನಡೆಸ್ತಾನೆ, ಆ ದಾಂಪತ್ಯ ಕ್ರಿಯೆಯೂ ಕೂಡ ಅವನ ಪುತ್ರ ಪ್ರಾಪ್ತಿಗಾಗಿ ಇರ್ತದೆ ಹೊರತು ಸುಖ ಭೋಗಕ್ಕಾಗಿ ಇರೋದಲ್ಲ. ಇದು ಜ್ಞಾನಿಗಳು ಅನುಸರಿಸುವ ರೀತಿ. ಆದ್ರೆ ಅಜ್ಞಾನಿಗಳಿಗೆ ಇದು ಗೊತ್ತಾಗೋದಿಲ್ಲ. ಅವರೆಲ್ಲವನ್ನೂ ಕೂಡ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅನುಸರಿಸಿ ಆ ಮೂಲಕ ಅವರು ಭ್ರಷ್ಟರಾಗಿ ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದ 2 ಶ್ಲೋಕಗಳಿವೆ, ಹಿಂದೆ ನೋಡಿದ್ದೀವಿ, ಮತ್ತೊಂದು ಬಾರಿ ಅದನ್ನ ಈಗ ನೋಡೋಣ. ವ್ಯವಾಯಾಮಿಷ ಮಧ್ಯಾಹ್ನಿ ಹರೇ ಪೂಜಾರ್ಥಮೇವತ್ತು. ವ್ಯವಾಯ ಅಂದ್ರೆ ದಾಂಪತ್ಯ ಕ್ರಿಯೆ, ಆಮಿಷ ಅಂದ್ರೆ ಮಾಂಸ, ಮತ್ತು ಮದ್ಯ, ಇವು ಮೂರು ಕೂಡ ಹರಿಯ ಪೂಜೆಗಾಗಿಯೇ ಇರಬೇಕು. ಹರೇ ಪೂಜಾರ್ಥಮೇವ. ವಾಮದೇವ್ಯೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ. ಅದರಲ್ಲಿ ಮೊದಲನೇದಾಗಿ ಆ ವಾಮದೇವ ಯಜ್ಞ ಅಂತ ಅನ್ನೋದಕ್ಕೆ ದಾಂಪತ್ಯ ಕ್ರಿಯೆಗೆ ಸಂಬಂಧಪಟ್ಟಂತೆ ವಿವರಣೆ ಹೇಳ್ತದೆ. ಇದಕ್ಕೆ ವಾಮದೇವ ಯಜ್ಞ ಅಂತ ಕರೀತಾರೆ. ನಾವು ಹೇಳಿದ್ದೆ ವಾಮದೇವ ಯಜ್ಞ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅದಕ್ಕೆ ಬೇರೆ ನನಗೀಗ ಅದ್ರ ವಿವರ ಏನು ನೆನಪಿಲ್ಲ, ನನ್ ಮತ್ತೊಂದ್ಸಲ ಯಾರು ವಿದ್ವಾಂಸರು ಕೇಳಬೇಕು. ವಾಮದೇವ ಅಂತ ಒಬ್ಬ ಋಷಿನೂ ಇದ್ದಾನೆ. ಆ ಋಷಿ ಸಂಬಂಧಪಟ್ಟಂತೆ ಯಾವ್ದಾದ್ರು ಇದಕ್ಕೆ ಬೇಕಾದ ಮಂತ್ರ ಭಾಗವನ್ನು ಏನಾದ್ರು ಕಂಡು ಹಿಡಿದಿರಬಹುದು. ಅದು ಆ ಕಡೆಯಲ್ಲಿ ನಾವು ತಿಳ್ಕೊಳ್ಬೇಕಾದ ಏನು ಅಂತಂದ್ರೆ, ವಾಮದೇವ ಅಂದ್ರೆ ಭಗವಂತ, ವಾಮದೇವ ಅಂತಂದ್ರೆ ಮುಖ್ಯ ಪ್ರಾಣ, ವಾಮದೇವ ಅಂತಂದ್ರೆ ಶಿವ. ವಾಮ ಅಂದ್ರೆ ತುಂಬಾ ಸುಂದರನಾದವನು ಅಂತ ಅರ್ಥ. ಈ ದಾಂಪತ್ಯ ಕ್ರಿಯಾ ನಾವೇ ನಡೆಸ್ತೀವಿ ಗಂಡ ಹೆಂಡಂದ್ರು, ಆವಾಗ ಅಲ್ಲಿ ಶಿವ ಪಾರ್ವತಿಯರು, ಭಾರತೀಯ ಮುಖ್ಯ ಪ್ರಾಣರು, ಹಾಗೆ ಸರಸ್ವತಿ ಹಿರಣ್ಯಗರ್ಭರು, ಹಾಗೆ ಲಕ್ಷ್ಮೀನಾರಾಯಣರು, ಇವರೆಲ್ಲರೂ ಕೂಡ ಅದಕ್ಕೆ ಒಳಗಿದ್ದು ನಮ್ಮಲ್ಲಿ ಅವರೇ ನಡೆಸ್ತಾರೆ. ಇದು ನಡೆಸಿದ್ರಿಂದ ನಮಗೆ ಸುಖ ಪ್ರಾಪ್ತಿ ಮತ್ತೆ ಸಂತಾನ ಪ್ರಾಪ್ತಿ ಇತ್ಯಾದಿಗಳು ಆಗ್ತದೆ ಅಂತ ತಿಳ್ಕೋಬೇಕು. ಅದನ್ನ ಅನೇಕ ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದಾಂಪತ್ಯ ಕ್ರಿಯೆ ನಡೆಸಿದ್ರಿಂದ ಏನು ಸುಖ ಸಿಗಬೇಕು, ಆ ಸುಖಕ್ಕೆ ಪಾರ್ವತಿ ದೇವಿ ಅಭಿಮಾನಿಯಾಗಿದ್ದಾಳೆ. ಮತ್ತೆ ಇಂದ್ರಿಯಕ್ಕೆ ಶಿವ ಅಭಿಮಾನಿಯಾಗಿದ್ದಾನೆ. ಉಪಸ್ಥ ಸ ಶಿವೋ ಮನುಹು ಅಂತ ಅದನ್ನ ಹೇಳಿದ್ದಾರೆ. ಪ್ರಜಾಪತಿ ಶಿವ ಶೇಫೆ ಲಿಂಗಮಿತ್ಯಭಿಧೀಯತೆ, ಈಗ ಅದನ್ನ ಐತರೇಯ ಉಪನಿಷತ್ತಲ್ಲೂ ಕೂಡ ಹೇಳಿದ್ದಾರೆ. ಮತ್ತೆ ದಂಪತಿಗಳಲ್ಲಿ ಗಂಡಿನಲ್ಲಿ ಮುಖ್ಯ ಪ್ರಾಣ ಮತ್ತೆ ಹಿರಣ್ಯಗರ್ಭರು, ಹಾಗೆ ಸ್ತ್ರೀಯಲ್ಲಿ ಭಾರತೀಯ ಸರಸ್ವತಿ ಇರ್ತಾರೆ, ಪರಮಾತ್ಮನು ಇರ್ತಾನೆ. ದಂಪತ್ಯೋ ಭಗವಾನ್ ವಿಷ್ಣು ಭಾರ್ಯಾಸ್ಥಾತು ಸರಸ್ವತಿ ಭರ್ತೃಸ್ತಃ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಯತೆ ಅಂತ ಷಟ್ಪಟ್ಟಣ ಉಪನಿಷತ್ತಿನ ಮಾತು. ದಂಪತಿಯವರು ಭಗವಾನ್ ವಿಷ್ಣು, ದಂಪತಿಗಳಲ್ಲಿ ಭಗವಾನ್ ವಿಷ್ಣುನೇ ಇರ್ತಾನೆ, ಭಾರ್ಯೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಮತ್ತೆ ಹಾಗೆ ಸರಸ್ವತಿ ಭಾರತೀಯರು ಕೂಡ ಇರ್ತಾರೆ, ಪಾರ್ವತಿಯು ಇರ್ತಾಳೆ ಅಂತ ತಿಳ್ಕೊಳ್ಬೇಕು. ಭರ್ತೃಸ್ತಃ ಸಹ ಸ್ವಯಂ ವಾಯು, ಭರ್ತೃ ಅಂದ್ರೆ ಗಂಡನಲ್ಲಿ ಸ್ವಯಂ ವಾಯು ಹಿರಣ್ಯಗರ್ಭ ಮೊದಲಾದವರು ಇರ್ತಾರೆ. ಏವಂ ಜಾನನ್ ವಿಮುಚ್ಯತೆ, ನಮ್ಮಲ್ಲೂ ಇರ್ತಾರೆ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ಗಂಡ ಹೆಂಡನಲ್ಲೂ ಇರ್ತಾರೆ, ಬೇರೆ ಯಾರೇ ದಂಪತಿಗಳನ್ನು ನೋಡಿದ್ರು ಕೂಡ ಅವರಲ್ಲಿ ಇವರೆಲ್ಲ ಇರ್ತಾರೆ, ಇದ್ದು ಆ ದಾಂಪತ್ಯ ಕ್ರಿಯೆ ನಡೆಸ್ತಿರ್ತಾರೆ ಅಂತ ತಿಳ್ಕೋಬೇಕು. ಅದಕ್ಕಾಗಿ ವಾಮದೇವ ಅಂತಂದ್ರೆ ಅತ್ಯಂತ ಸುಂದರನಾದ ದೇವ ಅಂತ ಅರ್ಥ. ಆ ಅವನಿಗೆ ಸಂಬಂಧಪಟ್ಟಂತ ಯಜ್ಞ ಇದು. ಅದಕ್ಕಾಗಿ ವಾಮದೇವ ಯಜ್ಞ ಅಂತ ನಂದೊಂದು ವಿವರಣೆ ಅಷ್ಟೇ. ಪಿತೃಯಜ್ಞೋ ದೇವಯಜ್ಞೋ ಮಾಂಸೇನ ಹರಿಪೂಜನಂ. ಪಿತೃಯಜ್ಞವನ್ನ ಹಾಗೆ ದೇವಯಜ್ಞವನ್ನ ಮಾಂಸದ ಮೂಲಕ ಭಗವಂತನ ಆರಾಧನೆಗಾಗಿ ನಾವು ಬಳಕೆ ಮಾಡ್ಕೋತೀವಿ. ಈ ಕಲಿಯುಗದಲ್ಲಿ ಅದನ್ನು ಮಾಡದೇ ಇರಬಹುದು. ಆದ್ರೆ ಮಾಂಸದಿಂದ ಪಿತೃಕಾರ್ಯದಲ್ಲಿ ದೇವತಾ ಕಾರ್ಯದಲ್ಲಿ ನೈವೇದ್ಯ ಮಾಡ್ತಾ ಇದ್ರು. ವರಾಹ ಪುರಾಣದಲ್ಲಿದೆ. ವರಾಹ ಪುರಾಣದ ಪ್ರಕಾರ ಮಾಂಸಾಹಾರವನ್ನು ಯಾವ್ಯಾವ ಮಾಂಸಗಳನ್ನು ಭಗವಂತನಿಗೆ ನಿವೇದನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಗೋಮಾಂಸವನ್ನು ಹೊರತುಪಡಿಸಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಗೋವಿನ ಆಲಭನ ಮಾಡಬೇಕು, ಆ ಮೂಲಕ ಯಜ್ಞ ಮಾಡಬೇಕು ಅಂತ ಎಲ್ಲಾದ್ರೂ ಬಂದ್ರೆ ಅದು ಎಲ್ಲಾ ಕಡೆನೂ ಕೂಡ ಧರ್ಮಶಾಸ್ತ್ರಗಳಲ್ಲಿ ಅದು ಕೇಳಿದ ಅರ್ಥ
ಗೋವಿನ ಉತ್ಪನ್ನಗಳು, ಗೋ ವಿಕಾರಗಳು, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳ ಮೂಲಕ ಯಜ್ಞ ನಡೆಸಬೇಕು, ನಿವೇದನ ನಡೆಸಬೇಕು ಅಂತ ಅರ್ಥ. ಹೊರತು ನೇರವಾಗಿ ಹಸುವನ್ನು ಕೊಲ್ಲೋದು ಎಲ್ಲಿ ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ. ಉಳಿದ ಪ್ರಾಣಿಗಳನ್ನು ಮಾತ್ರ, ಪ್ರಾಣಿ ಪಕ್ಷಿ ಮೊದಲಾದವುಗಳನ್ನ ಕೊಲ್ತಾ ಇದ್ರು. ಇದು ದೇವಯಜ್ಞದಲ್ಲಿ, ದೇವರ ಪೂಜೆ ಇತ್ಯಾದಿ ಕಡೆಗಳಲ್ಲಿ. ಆಮೇಲೆ ಈ ಯಜ್ಞಗಳಲ್ಲಿಯೂ ಕೂಡ ಆಹುತಿ ಹಾಕ್ಲಿಕ್ಕೂ ಕೂಡ ಇದನ್ನೆಲ್ಲ ಮಾಡ್ತಾ ಇದ್ರು. ಹಾಗೆ ಪಿತೃಯಜ್ಞ, ಶ್ರಾದ್ದ ನಡೆಸುವಾಗಲೂ ಅಲ್ಲಿ ನೈವೇದ್ಯ ಇತ್ಯಾದಿ. ನಾವು ಇದನ್ನ ಇವಾಗ ಕಷ್ಟ, ಯಾಕಂದ್ರೆ ಆಗಿನ ಕಾಲದ ಪದ್ಧತಿ ಏನಿತ್ತು ಅಂತ ಗೊತ್ತಿಲ್ಲ. ಮಾಂಸದಿಂದ ಪಿಂಡ ಇಡ್ತಿದ್ರು ಅಥವಾ ಅನ್ನದ ಪಿಂಡ ಇಡ್ತಿದ್ರು. ನಾನು ಕೇಳಿದ್ರೆ ನಮ್ಮಂತವ್ರಿಗೆ ಹೇಳೋದು ಕಷ್ಟ. ಒಬ್ರು ಯಾರೋ ಕೇಳಿದ್ರು ನನ್ನ, ಅದಕ್ಕಾಗಿ ಈ ಮಾಂಸದಿಂದ ಶ್ರಾದ್ದ ಮಾಡ್ಬೇಕು ಅಂತೀವಿ, ಅದು ಹೇಗೆ ಅಂತ. ಅದಕ್ಕೆ ನನಗೆ ಗೊತ್ತಿರುವಂತೆ ಪಿಂಡವನ್ನೇನೋ ಅನ್ನದಿಂದಲೇ ಇಡ್ತಿದ್ರು. ಬಂದ ಬ್ರಾಹ್ಮಣರಿಗೆ ಮಾಂಸದಿಂದ ಭೋಜನ ಮಾಡ್ತಾ ಇದ್ರು ಅಷ್ಟೇ. ದೇವರಿಗೆ ಮಾಂಸದ ನೈವೇದ್ಯ ಮಾಡಿಸಿ ಆ ಮೂಲಕ ಬಂದು ಬ್ರಾಹ್ಮಣರಿಗೆ ಮಾಂಸದ ಭೋಜನ ಮಾಡಿಸ್ತಾ ಇದ್ರು ಅಷ್ಟೇ. ವಸಿಷ್ಠ ಋಷಿ ತನ್ನ ಭಕ್ತರಾದಂತಹ, ತನ್ನ ಶಿಷ್ಯವರ್ಗಕ್ಕೆ ಸೇರಿದಂತಹ ಕೆಲವು ರಾಜರ ಮನೆಗಳಲ್ಲಿ ಆ ಮಾಂಸದ ಭೋಜನ ಮಾಡಿದ್ರ ವರ್ಣನೆ ಮಹಾಭಾರತದಲ್ಲೆಲ್ಲ ಇದೆ. ಹೀಗೆ ಮಾಂಸದ ಪಿಂಡ ಏನು ಇಡ್ತಿರ್ಲಿಕ್ಕಿಲ್ಲ, ನೈವೇದ್ಯಕ್ಕಾಗಿ ಅದನ್ನು ಉಪಯೋಗ ಮಾಡ್ತಿದ್ರು. ಮಾಂಸೇನ ಹರಿಪೂಜನಂ. ಇನ್ನ ಇದು ವಾಮದಿ ವ್ಯವಾಯ ಆಮಿಷ ಇಷ್ಟರ ಬಗ್ಗೆ ಆಯ್ತು, ಅಂದ್ರೆ ದಾಂಪತ್ಯ ಕ್ರಿಯೆ ಮತ್ತು ಮಾಂಸದ ಬಗ್ಗೆ ಆಯ್ತು. ಇನ್ನ ಈ ಮದ್ಯ ಇದೆಯಲ್ಲ, ಮದ್ಯಪಾನ, ಅದು ಮದ್ಯಪಾನ ಯಾರ್ಯಾರು ಮಾಡ್ಬೇಕು, ಅದು ಯಾವ ಮದ್ಯವನ್ನು ಪಾನ ಮಾಡ್ಬೇಕು ಅಂತೆಲ್ಲ ಈಗಿಲ್ಲ ಹೇಳ್ತಾರೆ. ವ್ಯವಾಯ ಯಜ್ಞ ಮದ್ಯಂತೂ ಸೋಮಾತ್ಮಕತೆಯ ಇಷ್ಯತೆ. ಈ ದಂಪತಿಗಳಿಬ್ಬರು ಸೇರಿ ವಾಮದೇವ ಯಜ್ಞವನ್ನೇ ನಡೆಸ್ತಾರಲ್ಲ, ಆ ವಾಮದೇವ ಯಜ್ಞವನ್ನು ನಡೆಸುವಾಗ ಅಲ್ಲಿ ಈ ಮದ್ಯವನ್ನ ಸೋಮ ಅಂತ ಪರಿಗಣನೆ ಮಾಡಬೇಕು. ಸೋಮ ಅನ್ನುವ ಲತೆಯನ್ನು ಹಿಂಡಿ ಆ ಸೋಮವನ್ನ ಯಜ್ಞದಲ್ಲಿ ಹಾಕಿ, ಯಜ್ಞಕ್ಕೆ ಆಹುತಿ ಹಾಕಿ ಆಮೇಲೆ ಅದನ್ನ ಸೋಮರಸ ಕುಡಿತಿದ್ದಲ್ಲ, ಆ ತರ ದಾಂಪತ್ಯ ಕ್ರಿಯೆ ನಡೆಸುವಾಗ ಒಂದು ವಿಧವಾದ ಮದ್ಯವನ್ನ ಸೋಮ ಅಂತ ಭಾವಿಸಿ, ನಾವು ನಡೆಸುವ ದಾಂಪತ್ಯ ಕ್ರಿಯೆಯನ್ನು ಯಜ್ಞ ಅಂತ ಭಾವಿಸಿ ಮದ್ಯವನ್ನು ಸೋಮ ಅಂತ ಭಾವಿಸಿ ಸ್ವೀಕಾರ ಮಾಡಬೇಕು. ಅದು ಯಾರಿಗಂದ್ರೆ ಕ್ಷತ್ರಿಯರಿಗೆ ಮಾತ್ರ. ಕ್ಷತ್ರಿಯಾದೇಹೇ ನ ವಿಪ್ರಾಣಾಂ ವಿಪ್ರೋ ದೋಷೇಣ ಲಿಪ್ಯತೆ. ವಿಪ್ರ ಅವನು ಯಜ್ಞದಲ್ಲೇ ಆಗಲಿ ಮತ್ತೆ ದಾಂಪತ್ಯ ಕ್ರಿಯೆಯಲ್ಲಿ ಆಗಲಿ ಯಾವ ಕಾಲಕ್ಕೂ ಕೂಡ ಅವನು ಮಾಂಸವನ್ನು, ಮದ್ಯವನ್ನು ಸ್ವೀಕಾರ ಮಾಡಲೇಬಾರದು. ಕ್ಷತ್ರಿಯಾದೇ ನ ವಿಪ್ರಾಣಾಂ ವಿಪ್ರೋ ದೋಷೇಣ ಲಿಪ್ಯತೆ ಅರಾಗತಃ ಪ್ರವೃತ್ತಿ ಸ್ಯಾತ್ ರಾಗೋ ದೋಷಸ್ಯ ಕಾರಣಂ. ಆದ್ರಿಂದ ಈ ಎಲ್ಲಾ ಕಡೆಗೂ ದಾಂಪತ್ಯ ಕ್ರಿಯೆ, ಮಾಂಸ ಭಕ್ಷಣ ಮತ್ತೆ ಮದ್ಯ, ಇದೆಲ್ಲದಕ್ಕೂ ಕೂಡ ಅರಾಗತಃ ಪ್ರವೃತ್ತಿ ಸ್ಯಾತ್, ರಾಗವಿಲ್ಲದೆ, ಅದು ನನಗದು ಬೇಕು ಅನ್ನೋ ಹಠ ಇಲ್ಲದೆ, ಅದಿಲ್ಲದೆ ನಡೆಯೋದಿಲ್ಲ ಅನ್ನುವ ಒಂದು ಹಪಹಪಿ ಇಲ್ಲದೇ ಪ್ರವೃತ್ತಿ ಮಾಡಬೇಕು. ರಾಗ ಇದ್ದು ಬಿಟ್ರೆ ಎಲ್ಲ ಕೆಟ್ಟಾಗ್ಬಿಡ್ತದೆ. ರಾಗ ಇದ್ದು ಬಿಟ್ರೆ ಅದು ವಾಮದೇವ ಯಜ್ಞನೂ ಅಲ್ಲ, ಹರಿಪೂಜನೂ ಅಲ್ಲ, ಏನೂ ಅಲ್ಲ. ವಿಪ್ರೋ ದೋಷೇನ ಲಿಪ್ಯತೆ ಅಂತ ಬಂತಲ್ಲ, ಅದು ಇಲ್ಲಿ ನೋಡಿ, ನಮಗೆ ಹಿಂದೊಂದ್ಸರಿ ಮಹಾಭಾರತ ಶ್ರವಣ ಮಾಡುವಾಗ ಒಂದು ಘಟನೆ ಬಂದಿತ್ತು. ಶುಕ್ರಾಚಾರ್ಯನಿಗೆ ಮದ್ಯಪಾನ ಮಾಡುವಂತ ಒಂದು ಹವ್ಯಾಸ ಇತ್ತು. ಆ ಶುಕ್ರಾಚಾರ್ಯನ ಹತ್ರ ಕಚ ಅಂತ ಬೃಹಸ್ಪತಿಯ ಮಗ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದ. ಈ ಕಚ ದೇವತೆಗಳ ಗುಂಪಿನವನು, ನಮ್ಮಲ್ಲಿ ಬಂದು ಏನಾದ್ರು ತೊಂದರೆ ಮಾಡಿಬಿಡ್ತಾನೆ ಅಂತ ರಾಕ್ಷಸರು ಅವನು ಅನೇಕ ಬಾರಿ ಕೊಂದು ಸಮುದ್ರದಲ್ಲಿ ಎಸೆದು ಬಿಟ್ಟಿದ್ರು, ಪ್ರಾಣಿಗಳಿಗೆ ತಿನ್ನಿಸ್ಬಿಟ್ಟಿದ್ರು, ಏನೇನೋ ಮಾಡಿಬಿಟ್ಟಿದ್ರು. ಅವ್ರ ಎಲ್ಲಾ ಸಂದರ್ಭದಲ್ಲೂ ಇವನು ಅವ್ರನ್ನ, ಆ ಕಚನನ್ನ ದೇವಯಾನಿಯ ಪ್ರಾರ್ಥನೆಯಂತೆ ಬದುಕಿಸಿದ್ದ. ಕೊನೆಗೊಂದ್ಸರಿ ಆ ದೈತ್ಯರು ಏನ್ ಮಾಡಿದ್ರು ಅಂದ್ರೆ, ಆ ಕಚನನ್ನು ಕೊಂದು ಅವನ ಶರೀರವನ್ನು ಸುಟ್ಟು ಬೂದಿ ಮಾಡಿ, ಆ ಬೂದಿಯನ್ನು ಡಿಕಾಕ್ಷನ್ ಮಾಡಿ ಮಧ್ಯದಲ್ಲಿ ಹಾಕೊಟ್ಬಿಟ್ರು ಶುಕಾಚಾರ್ಯ. ಅವ್ನು ಕುಡಿದು ಬಿಟ್ಟ. ಆಮೇಲೆ ಕಚನನ್ನು ಬದುಕಿಸುವಂತ ದೇವಯಾನಿ ದುಂಬಾಲು ಬಿದ್ಲು. ಕಚಾಬಾ ಅಂತ ಕರೆದ. ಅವನು ಹೊಟ್ಟೆ ಒಳಗಡೆಯಿಂದ, ಗುರುಗಳೇ ನಿಮ್ ಹೊಟ್ಟೆ ಒಳಗಿದ್ದೇವೆ ಅಂತ ಹೇಳಿದ. ಇದು ಕಥೆ. ಅದೇ ಈಗ ಬದುಕಿಸುವಂತಂದ್ರೆ ಹಿಂದೆಲ್ಲ ಅವನು ಸಮುದ್ರದ ತೆರೆಗಳನ್ನ ಬೇಯಿಸಿ ಮೇಲೆ ಬಂದಿದ್ದ. ಯಾವ ಪ್ರಾಣಿಗಳು ಅವನನ್ನ ತಿಂದಿದ್ದವೋ ಅವನ ಮಾಂಸವನ್ನ, ಆ ಪ್ರಾಣಿಗಳ ಹೊಟ್ಟೆಯನ್ನು ಬೇಯಿಸಿ ಬಂದಿದ್ದ. ಈಗ ಎಲ್ಲಿಂದ ಬರ್ಬೇಕು ಅವನು? ಆ ಶುಕ್ರಾಚಾರ್ಯನ ಹೊಟ್ಟೆಯನ್ನೇ ಬೇಯಿಸಿ ಬರ್ಬೇಕಲ್ಲ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯ ಅವನಿಗೆ ಹೇಳಿದ್ರು, ಅದು ದೇವಯಾನಿ ಸೂಚನೆ. ಅದು ದೇವಯಾನಿ, ನೀವು ಮೊದಲು ಅವನಿಗೆ ಮೃತ ಸಂಜೀವಿನಿ ವಿದ್ಯೆ ಉಪದೇಶ ಮಾಡಿ ಅವನನ್ನ ಕರೀರಿ, ನೀವು ಅವನು ಹೊರಗೆ ಬರ್ತಾನೆ, ಆವಾಗ ನೀವು ಹೊಟ್ಟೆ ಹೊಡೆದು ಸಾಯ್ತೇವೆ, ಅವನು ಬಂದು ನಿಮ್ಮನ್ನು ಬದುಕಿಸ್ತಾನೆ ಅಂತ ಒಂದು ಪ್ಲಾನ್ ಹೇಳಿಕೊಟ್ಟವಳೆ ದೇವಯಾನಿ. ಮಹಾಭಾರತದ ಆದಿ ಪರ್ವದಲ್ಲಿ ಮತ್ತೆ ಭಾಗವತದಲ್ಲಿ ಕೂಡ 9ನೇ ಸ್ಕಂದದಲ್ಲಿ ಇದೆ ಅಂತ ನೆನಪು. ಆಗ ಅವರಿಗೆ ಇದೆಲ್ಲ ಆದ್ಮೇಲೆ, ನಾನು ಮದ್ಯಪಾನ ಮಾಡಿದೆ, ಇದರಿಂದ ತುಂಬಾ ತೊಂದರೆ ಆಯ್ತು ನನಗೆ, ಯಾವ ಬ್ರಾಹ್ಮಣರು ಮದ್ಯಪಾನ ಮಾಡಬಾರ್ದು ಅಂತ ಒಂದು ಶಾಸನ ಮಾಡಿದ್ದವರು ಅಂತೆಲ್ಲ ಇದೆ. ಅದು
ನಮಗೇನ್ ಅನಿಸ್ತದೆ ಆ ಕಥೆ ಕೇಳಿದಾಗ, ಅದಕ್ಕಿಂತ ಮೊದಲೆಲ್ಲ ಬ್ರಾಹ್ಮಣರು ಮದ್ಯಪಾನ ಮಾಡ್ತಿದ್ರೇನೋ, ಆಮೇಲೆ ಅದನ್ನ ಮಾಡಬಾರದು ಅಂತ ನಿರ್ಬಂಧ ಹೇರಿದ್ರೇನೋ, ಹೀಗೆಲ್ಲ ಕಾಣಿಸ್ತದೆ. ಹಾಗಲ್ಲ ಅದು. ಅವರು ಅದನ್ನ ಮತ್ತೆ ಊರ್ಜಿತಗೊಳಿಸಿದ್ರಷ್ಟೇ, ಅಪ್ಡೇಟ್ ಮಾಡಿದ್ರಷ್ಟೇ. ಮೇಲಿನ ಮೇಲೆ ರಿಓರಿಯಂಟೇಷನ್ ಮಾಡ್ತಿರ್ತಾರಲ್ಲ, ಬ್ರಾಹ್ಮಣರು ಮದ್ಯಪಾನ ಮಾಡಬಾರದು ಅಂತನ್ನೋದು ಶಾಸ್ತ್ರದ ಅನಾದಿ ಕಾಲದ ನಿಯಮ ಅದು. ಅದಕ್ಕಾಗಿ ನಾವು ಈ ಗ್ರಂಥವನ್ನು ಗಮನಿಸಿದ್ರೆ ಗೊತ್ತಾಗ್ತದೆ ಇದು ಎಲ್ಲಿ ಬಂದಿರೋದು ಅಂತಂದ್ರೆ, ಇದ್ಯಾವುದೋ ಮಹಾಭಾರತ ರಾಮಾಯಣ ಎಲ್ಲೋ ಬಂದಿರೋದಲ್ಲ, ಇದು ಕ್ರಿಯಾವಿಧಾನ ಅಂತ. ಇವು ಯಾವ ಗ್ರಂಥವೂ ಆಚಾರ್ಯ ಇಲ್ಲಿ ಉಲ್ಲೇಖ ಮಾಡುವ ಯಾವ ಗ್ರಂಥವೂ ಕೂಡ ವೇದವ್ಯಾಸರ ರಚನೆ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಬೇರೆಯವರು ಬಂದವ್ರು ಉಲ್ಲೇಖನೆ ಮಾಡೋಲ್ಲ ಆಚಾರ್ಯ. ಖಂಡಿತವಾಗಿಯೂ ಇದು ವೇದವ್ಯಾಸ, ಹಯಗ್ರೀವ, ಮೂಲ ರೂಪಿಯಾದ ನಾರಾಯಣ ಯಾರೋ ಒಬ್ಬರದೇ ರಚನೆ. ಅದರಿಂದ ಕ್ರಿಯಾವಿಧಾನ ಅನ್ನೋ ಗ್ರಂಥದಲ್ಲೇ ಇದ್ರ ಉಲ್ಲೇಖಗಳಿವೆ. ಅದನ್ನು ಬ್ರಾಹ್ಮಣರು ಮದ್ಯಪಾನ ಮಾಡಬಾರ್ದು ಅನ್ನೋದು ಮೊದಲನೇದೇ ನಿಯಮ. ಆದ್ರೆ ನಾವು ಬ್ರಾಹ್ಮಣರು ಶಾಸ್ತ್ರದಲ್ಲಿರುವಂತೆ ಯಾವಾಗ ನಡ್ಕೊಂಡಿದ್ವಿ? ಎಲ್ಲಾ ಕಾಲಕ್ಕೂ ನಾವೇನು ನಡ್ಕೊಂಡಿಲ್ಲ. ಶಾಸ್ತ್ರದಲ್ಲಿರುವಂತೆ ನಡ್ಕೊಳ್ಳೋದಕ್ಕಿಂತ ಹೆಚ್ಚು ನಡ್ಕೊಳ್ಳದೆ ಇರುವುದೇ. ಕೃತಯುಗಾದ್ರೇನು, ತ್ರೇತಾಯುಗಾದ್ರೇನು. ಅಂದ್ರೆ ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಆ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಒಪ್ಕೊಳ್ಳೋಣ. ಆದ್ರೂ ಶಾಸ್ತ್ರ ವಿರುದ್ಧವಾದ ಆಚರಣೆಗಳು ಸಹಜವಾಗಿ ಮನುಷ್ಯನಲ್ಲಿ ಬರೋಲ್ಲ. ಹಾಗೆ ಬಂದಿದ್ದು ಬೇರೆ ಬೇರೆ ಬ್ರಾಹ್ಮಣರಲ್ಲಿ. ಅದನ್ನು ಶುಕ್ರಾಚಾರ್ಯ ಮದ್ಯಪಾನ ಮಾಡಬಾರದು ಬ್ರಾಹ್ಮಣ ಅಂತ ಮತ್ತೆ ಅದನ್ನ ಮತ್ತೊಂದ್ಸಲ ಆ ನಿಯಮವನ್ನು ಜಾರಿಗೆ ತಂದ್ರಷ್ಟೇ. ಹೊಸದಾಗಿ ಜಾರಿಗೆ ತಂದದ್ದಲ್ಲ ಅದು. ಹಿಂದೆ ಮಹಾಭಾರತ ಪ್ರವಚನ ಹೇಳುವಾಗ ಹೇಳಿದ್ದೆ, ಈಗ ಅದನ್ನ ನೆನ್ಪು ಮಾಡ್ಕೋಬೇಕು. ವಸ್ತುತಃ ಶುಕ್ರಾಚಾರ್ಯ ಬ್ರಾಹ್ಮಣ ಅಲ್ಲವೇ ಅಲ್ಲ. ಶುಕ್ರಾಚಾರ್ಯ ಯಾವ ಸೀಮೆ ಬ್ರಾಹ್ಮಣದ್ದು? ಅವರು ದೇವತೆಯವರು, ದೇವತಾ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರಿಗೆ ಸಮಸ್ಯೆ ಅಲ್ಲ. ಆದ್ರೂ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕಾದವರು ಅವರು. ಅದಕ್ಕೋಸ್ಕರ ಈ ತರ ಮಾಡಿದ್ರು ಅಂತ ತಿಳ್ಕೋಬೇಕು. ಶುಕ್ರಾಚಾರ್ಯ ಆಗಲಿ, ಬೃಹಸ್ಪತಿ ಆಗಲಿ, ಈಗ ಅವ್ರ ನಿಯಾಮಕರಷ್ಟೇ. ಬ್ರಾಹ್ಮಣ ವರ್ಣಕ್ಕೆ ನಿಯಾಮಕ ಬೃಹಸ್ಪತಿ. ದೇವಗುರು ಬೃಹಸ್ಪತಿ, ಅಗ್ನಿ, ಚತುರ್ಮುಖ ಬ್ರಹ್ಮ ಇವರೆಲ್ಲ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ವರ್ಣಕ್ಕೆ ನಿಯಾಮಕರಷ್ಟೇ. ವಸ್ತುತಃ ವರ್ಣ ಇರೋದೆಲ್ಲಿ? ನಮ್ಮಲ್ಲಿ ಮನುಷ್ಯರಲ್ಲಿ ಮಾತ್ರ. ದೇವತೆಗಳು ದೇವ, ಋಷಿ, ಪಿತೃ, ಪಾಹ, ನರಾಹ ಅನ್ನುವಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಪಗಳಿಗೆ ಯಾರಿಗೂ ಕೂಡ ವರ್ಣ ಇಲ್ಲ. ಅಲ್ಲಿ ಚಕ್ರವರ್ತಿಗಳು ಅಂತಿದೆಯಲ್ಲ, ಅವ್ರು ಕ್ಷತ್ರಿಯರು ಅಂತ ತಿಳ್ಕೋಬಾರ್ದು. ಕ್ಷತ್ರಿಯರಾಗಿ ಭೂಲೋಕದಲ್ಲಿ ಹುಟ್ಟಿರ್ತಾರಷ್ಟೇ. ವಸ್ತುತಃ ಅವ್ರ ಮೂಲ ಸ್ವರೂಪಕ್ಕೇನು ಕ್ಷತ್ರಿಯತ್ವ ಇತ್ಯಾದಿ ಯಾವುದೂ ಇಲ್ಲ ಅವರಿಗೆ. ಆದ್ರಿಂದ ಈ ವರ್ಣ ಇರೋದು ಸ್ವರೂಪಕ್ಕೆ ಸಂಬಂಧಪಟ್ಟಂತ ವರ್ಣ ಇರುವುದಾಗ್ಲಿ, ಮತ್ತೆ ಭೂಲೋಕದಲ್ಲಿ ಆಯಾ ವರ್ಣದಿಂದ ಹುಟ್ಟುವುದಾಗ್ಲಿ ಮನುಷ್ಯರಿಗೆ ಮಾತ್ರ. ಅವರು ಕೂಡ, ದೇವತೆಗಳು ಕೂಡ ಕೆಲವು ಬಾರಿ ಮಧ್ವಾಚಾರ್ಯರು ಬ್ರಾಹ್ಮಣನಾಗಿ ಹುಟ್ಟಿದ್ದು, ಭೀಮಸೇನ ಕ್ಷತ್ರಿಯನಾಗಿ ಹುಟ್ಟಿದ್ದು, ಇಲ್ಲಿ ಬಂದಾಗ ಬೇರೆ ಬೇರೆ ವರ್ಣದಲ್ಲಿ ಹುಟ್ಟುತ್ತಾರೆ, ಇರೋದಿಲ್ಲ ಅಂತಲ್ಲ. ಆದ್ರೆ ಬೃಹಸ್ಪತಿಯ ರೂಪವಾಗಲಿ, ಶುಕ್ರಾಚಾರ್ಯ ರೂಪವಾಗಲಿ ಅವತಾರ ರೂಪ ಅಲ್ಲ ಅನ್ನೋದನ್ನು ಗಮನಿಸ್ಬೇಕು ನಾವು. ಅದು ಅವತಾರ ಅಲ್ಲ, ಮೂಲ ರೂಪನೇ ಅದು. ಆದ್ರಿಂದ ಅದು ಬ್ರಾಹ್ಮಣ ಅಲ್ವೇ ಅಲ್ಲ ಅವರು. ಇದು ನಂದೊಂದು ಅನಿಸಿಕೆ. ಬ್ರಾಹ್ಮಣ ಅಲ್ವೇ ಅಲ್ಲ ಅವರು. ಇಲ್ಲಿ ಅವತಾರ ಮಾಡಿ ಹುಟ್ಟಿದ್ರೆ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಅದೊಂದು ವಿಷಯ ಇದೆ. ವಿದುರ ಯಮ, ಅವನು ಶೂದ್ರನಾಗಿ ಜನಿಸಿದ, ವಿದುರನಾಗಿ. ಇಲ್ಲಿ ಹುಟ್ಟಿದಾಗ, ಅವತಾರ ಮಾಡಿ ಹುಟ್ಟಿದಾಗ, ಮನುಷ್ಯರಲ್ಲಿ ಹುಟ್ಟಿದಾಗ ಒಂದು ವರ್ಣ ಆಗಿರುತ್ತೋ. ಮೂಲ ರೂಪದಲ್ಲಿ ಅವರಿಗೆ ವರ್ಣಗಳು ಇಲ್ಲವೇ ಇಲ್ಲ. ಕೆಲವರು ನಿಯಾಮಕರಾಗಿರ್ತಾರಷ್ಟೇ. ಚತುರ್ಮುಖ ಬ್ರಹ್ಮ ಬ್ರಾಹ್ಮಣ ವರ್ಣಕ್ಕೆ, ಮುಖ್ಯ ಪ್ರಾಣ ಮೊದಲಾದವರು ಕ್ಷತ್ರಿಯ ವರ್ಣಕ್ಕೆ, ರುದ್ರ ಮೊದಲಾದವರೆಲ್ಲ ಕ್ಷತ್ರಿಯ ವರ್ಣಕ್ಕೆ. ಮುಂದೆ ಈ ಮರುತ್ತುಗಳು, ಹೀಗೆಲ್ಲ ಕೆಲವು ಗಣದೇವತೆಗಳಿದ್ದಾರೆ, ಆದಿತ್ಯರು, ಇವರೆಲ್ಲ ಅಂದ್ರೆ ಪರಮಾತ್ಮನ ಹೊರತುಪಡಿಸಿ, ಪರಮಾತ್ಮ, ಇಂದ್ರ, ವಿವಸ್ವದಿಂದ ಮೊದಲಾದವನ್ನು ಹೊರತುಪಡಿಸಿ ಅಂತಿದೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ. ವಿವಸ್ವದಿಂದ ವರುಣೇಭ್ಯ ಅನ್ಯ ಅದಿತೇಹ ಸುತಾಹ. ವಿವಸ್ವಾನ್ ಅಂದ್ರೆ ಸೂರ್ಯ, ಅವನು ಕ್ಷತ್ರಿಯನೇ, ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ. ಇಂದ್ರ, ಆಮೇಲೆ ಇನ್ನೊಬ್ಬ ದ್ವಾದಶಾದಿತ್ಯರಲ್ಲಿ ಸೇರಿದವನು ಸ್ವಯಂ ಪರಮಾತ್ಮ. ಇವರನ್ನು ಹೊರತುಪಡಿಸಿ ಉಳಿದ ಆದಿತ್ಯರು ಅವರೆಲ್ಲ ಕೆಲವರು ವೈಶ್ಯ ಗುಂಪಿನಲ್ಲಿ ಬರ್ತಾರೆ. ಹೀಗೆಲ್ಲ ಒಂದು ಕಡೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮಾತಿದೆ. ಅಶ್ವಿನಿ ದೇವತೆಗಳು ಮೊದಲಾದವರು, ನಿವೃತ್ತಿ, ಹೀಗೆ ಒಮ್ಮೆಲೆ ಪೃಥ್ವಿ ಮೊದಲಾದವರು ಶೂದ್ರ ದೇವಾಹ ಸಮುದ್ದಿಷ್ಟ ಅಂತಲ್ಲಿದೆ. ನಾನು ಸ್ಥೂಲವಾಗಿ ಆ 4 ವರ್ಣಗಳ ಬಗ್ಗೆ ಹೇಳಿದೆ. ಕೆಲವೊಂದು ಸಣ್ಣ ಪಾಯಿಂಟ್ ಹೇಳುವಾಗ ಅಲ್ಲಿ ಸೇರುವವರ್ಣ ಇಲ್ಲಿ ಸೇರಿರ್ಬೋದು ಅಂತ ಏನೋ ವಿಸ್ಮರಣೆ ಅಂತ ತಪ್ಪು ಹೇಳಿರ್ಬೋದು. ಚತುರ್ಮುಖ ಬ್ರಹ್ಮ ಅವನಂತೂ ಬ್ರಾಹ್ಮಣ. ಸದಾಶಿವ, ವಾಯು, ಸದಾಶಿವ ಇವರಿಬ್ಬರು ಕ್ಷತ್ರಿಯರು. ಮುಂದೆ ಕೆಲವರು ವೈಶ್ಯರು, ಕೆಲವರು ಶೂದ್ರರು ಅಂತ ಹೀಗೆಲ್ಲ ಇದೆ. ಆದ್ರಿಂದ ಶುಕ್ರಾಚಾರ್ಯನು ಕೂಡ ಬ್ರಾಹ್ಮಣ ಅಲ್ಲ, ದೇವತೆನೇ ಅವನು. ನಾನು ಹೇಳಿದೆ ಇವರೆಲ್ಲ ದೇವ, ಋಷಿ, ಪಿತೃಪಾಹ, ನರಾಹ. ಋಷಿಗಳು ಅಂತಂದ್ರೆ ಈ 80 ಜನ ಶತಮಾನ ಶತಕೋಟಿ ಋಷಿಗಳು ಮೊದಲಾದವರು ಇದ್ದಾರಲ್ಲ, ಅವರು ಋಷಿಗಳು. ಅದಕ್ಕಿಂತ ಮೇಲಿದ್ದವರೆಲ್ಲ ದೇವವರ್ಗಕ್ಕೆ ಸೇರಿದವರು. ಹಾಗೆ ನೋಡಿದ್ರೆ ದೇವ, ಋಷಿ, ಪಿತೃಪಾಹ, ನರಾಹ
ಇದು ಬಹಳ ಸ್ವಾರಸ್ಯ. ನಮಗೆ ವಿಶ್ವಾಮಿತ್ರ ವಸಿಷ್ಠ ಇವರೆಲ್ಲ ಋಷಿಗಳ ದೇವತೆಗಳ ಅಂತ ಕೇಳಿದ್ರೆ ದೇವತೆಗಳವರು. ಯಾಕೆ ಕಕ್ಷಾತಾರತಮ್ಯ ಎಷ್ಟು? 14, 15, 16. ನಿಮಗೆ ಶತಕೋಟಿ ಋಷಿಗಳು ಬರೋದಲ್ಲಿ 28, 29 ಅಲ್ಲೆಲ್ಲ ಅಲ್ಲಿ ತನಕ ಎಲ್ಲ ದೇವತೆಗಳೇ. ಆದ್ರಿಂದ ವಸಿಷ್ಠ ವಿಶ್ವಾಮಿತ್ರ ಎಲ್ಲಾ ಋಷಿಗಳು ಇವರೆಲ್ಲ ದೇವತೆಗಳೇ. ಋಷಿಗಳು ಅಂತ ಯಾಕೆ ಕರೀತಾರೆ ಅಂದ್ರೆ ತಪಸ್ಸುಗಳನ್ನ ಹೆಚ್ಚು ಮಾಡ್ತಾ ಕಾಲ ಕಳೀತಾ ಇದ್ರು ಅಷ್ಟೇ. ಯಾಕಂದ್ರೆ ವಸಿಷ್ಠ ವಿಶ್ವಾಮಿತ್ರಾದಿಗಳಿಗಿಂತ ಇನ್ನೂ ಕೆಳಗೆ ಈ ಕೆಲವು ಬೇರೆ ದೇವತೆಗಳಿದ್ದಾರೆ. ಅಶ್ವಿನಿ ದೇವತೆಗಳು, ಗಣಪತಿ, ವಿಶ್ವಕ್ಸೇನ ಮೊದಲಾದವರು 18ನೇ ಕಕ್ಷಾದಲ್ಲಿದ್ದಾರೆ. ಇವರಂತೂ ದೇವತೆಗಳಿಂದ ನಿಶ್ಚಿತ. ಇವ್ರಿಗಿಂತ ಮೇಲಿರುವವರು ವಸಿಷ್ಠ ವಿಶ್ವಾಮಿತ್ರ ಮೊದಲಾದವರು. ಆದ್ರಿಂದ ದೇವತೆಗಳು ಅಂದ್ರೆ ಇವರೆಲ್ಲ ದೇವತೆಗಳೇ. ಋಷಿಗಳು ಅಂತಂದ್ರೆ ಶತಕೋಟಿ ಋಷಿಗಳು ಮೊದಲಾದವರು. ಪಿತೃಗಳು ಅಂತಂದ್ರೆ ಚಿರಪಿತೃಗಳು ಮೊದಲಾದವರು ಇರ್ತಾರಲ್ಲ, ಅವ್ರಿಗೆ ಚಿರಪಿತೃಗಳು ಆ 28, 29ಕ್ಕಿಂತ ಇನ್ನೂ ಕೆಳಗಿರುವವರು. ಈ ಯಮ, ಸೋಮ, ಕವ್ಯವಾಹನ, ಸಪ್ತ ಚಿರಪಿತೃಗಳು ಎಲ್ಲ ದೇವತೆಗಳೇ. ದೇವ, ಋಷಿ, ಪಿತೃ ಅಂದ್ರೆ ಚಿರಪಿತೃ ಮೊದಲಾದವರು. ಚಕ್ರವರ್ತಿಗಳು ಅಂತಂದ್ರೆ ಮನುಷ್ಯರಿಗಿಂತ ಸ್ವಲ್ಪ ಮೇಲಿರುವವರು. ಅದು ಮಾಂಧಾತ, ನಹುಷ, ಅಂಬರೀಷ್ ಅವರಲ್ಲ. ಅವರೆಲ್ಲ 19ನೇ ಕಕ್ಷಾದಲ್ಲಿ ಸೇರಿದವರು. ಅವರೆಲ್ಲ ದೇವತೆಗಳು. ಈ ಚಕ್ರವರ್ತಿಗಳು ಬೇರೆಯವರು, ಯಾರೋ ಕೆಲವರು ಬೇರೆ ಬೇರೆ ಚಕ್ರವರ್ತಿಗಳು. ನಾನು ನೋಡಿ ಕೆಲವರು ಕೇಳಿದ್ದು ಇದ್ಯಾರೋ ಅಶೋಕ, ಕನಿಷ್ಕ ಇಂಥ ಚಕ್ರವರ್ತಿಗಳು ಕೇಳ್ತಾರೆ. ಇವರೆಲ್ಲ ಎಲ್ಲಿ ಸೇರ್ತಾರೆ ಅಂತ ನಾನು ಕೆಲವರು ಕೇಳಿದ್ದಿದೆ. ಅದೇನಿಲ್ಲ, ಅವ್ರನ್ನೆಲ್ಲ ಶಾಸ್ತ್ರ ಅಭಿಪ್ರಾಯ ಪಟ್ಟಿಲ್ಲ. ಮತ್ತು ಚಕ್ರವರ್ತಿಗಳು ಇಲ್ಲಿ ನಮಗೆ ಇತಿಹಾಸದಲ್ಲಿ ಕಾಣುವ ಚಕ್ರವರ್ತಿಗಳಲ್ಲ ಅಂತ ಯಾರೋ ಕೆಲವರು ಇದ್ದಾರೆ. ಅವ್ರದ್ದು ಹೆಸರೇನು ಅಷ್ಟು ಗಮನಕ್ಕೆ ಬರೋದಿಲ್ಲ. 19ನೇ ಕಕ್ಷಾದಲ್ಲಿರುವಂತಹ ಪ್ರಹ್ಲಾದ, ಉತ್ತಾನಪಾದ, ಮಾಂಧಾತ ಅವ್ರದೆಲ್ಲ ಹೆಸರು ಗೊತ್ತಾಗ್ತದೆ ಹೊರತು ಈ ಚಕ್ರವರ್ತಿಗಳು ಯಾರು ಅಷ್ಟು ಗಮನಕ್ಕೆ ಬರೋದಿಲ್ಲ. ಅಥವಾ ಎಲ್ಲಾದ್ರೂ ಇದ್ರೆ ನಾವು ಓದಿ ಅದನ್ನು ಮರೆತಿರಬಹುದು ಅಂತ ವಿಷಯ. ಹೀಗೆ ಅದೇ ಅದು ಗೊತ್ತಾಗೋದಿಲ್ಲ. ಈಗ ಅಲ್ಲಿ ಈ ತಾರತಮ್ಯ ಕಕ್ಷಾಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪುಸ್ತಕ ತೆಗೆದು ನೋಡಿದ್ರೆ ಅಲ್ಲಿ ಈ ಉತ್ತಾನಪಾದ, ಪ್ರಿಯವ್ರತ, ನಹುಷ, ಮಾಂಧಾತ, ಪ್ರಹ್ಲಾದ ಇದೆಲ್ಲ ಹೆಸರು ಹೇಳಿರ್ತಾರೆ. ಅಲ್ಲಿ ಕೆಲವು ಈಗ ನೀನು ಹೇಳಿದ ಹೆಸರು ಕೆಲವು ಅಲ್ಲಿ ಕಾಣಿಸೋದಿಲ್ಲ. ರಘು, ದಿಲೀಪ ಮೊದಲಾದಂತ ಅಲ್ಲೇ ಬೇರೆ ಕಡೆ ಅದು ಇರಬಹುದು. ಅದನ್ನೇ ನಾನು ಹೇಳಿದ್ದು. ಸರ್ವಮೂಲದಲ್ಲಿ ಎಲ್ಲಾನು ಹೇಳಲಿಲ್ಲ ಆಚಾರ. ಕೆಲವು ವಿಷಯಗಳನ್ನು ಬೇರೆ ಮೂಲಗಳಿಂದ ತಿಳ್ಕೋಬೇಕಾಗ್ತದೆ. ಈಗ ಪ್ರಕಾಶ ಸಂಹಿತ ಇಂಥ ಕೆಲವು ಗ್ರಂಥಗಳು, ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಿಂದ ಅಂತ ಕೆಲವು ಕಡೆ ಬೇರೆ ಬೇರೆ ವಿಷಯಗಳಿರ್ತವೆ. ಅದನ್ನ ನೋಡಿ ಆ ಮೂಲಗಳ ಮೂಲಕ ಅದನ್ನ ಅನ್ವೇಷಿಸಬೇಕಷ್ಟೆ. ಹೀಗೆ ದೇವ, ಋಷಿ, ಪಿತೃಪಾಹ, ನರಾಹ. ನರರು ಅಂದ್ರೆ ನಾವು. ಅದಕ್ಕಾಗಿ ಶುಕ್ರಾಚಾರ್ಯ ಮೊದಲಾದವರು ಇವರು ಬ್ರಾಹ್ಮಣ ಅಲ್ವೇ ಅಲ್ಲ. ಆದ್ರಿಂದ ಬ್ರಾಹ್ಮಣ ಅಲ್ಲದೆ ಆ ಬ್ರಾಹ್ಮಣ ಆಗಿದ್ದವನು ಮದ್ಯಪಾನ ಮಾಡಿ ದೋಷಕ್ಕೆ ಭಾಗಿದಾರ ಅನ್ನೋ ಪ್ರಶ್ನೆ ಇಲ್ಲ ಅವನಿಗೆ. ಶುಕ್ರಾಚಾರ್ಯನಿಗೆ ಆ ಸಮಸ್ಯೆ ಇಲ್ಲ. ನಮಗೆ ಹೇಳ್ಕೊಟ್ಟದ್ದು. ಮತ್ತೆ ಅವನು ಜ್ಞಾನಿ. ಶುಕ್ರಾಚಾರ್ಯ ನಹಿ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ. ದೇವತೆಗಳ ಪಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿಯೇ ಆ ಪಟ್ಟಕ್ಕೆ ಬಂದಿರ್ತಾರೆ. ಪರೋಕ್ಷ ಜ್ಞಾನದ ಹಂತದಲ್ಲಿ ಎಲ್ಲಾ ಸಾಧನೆ ಮುಗಿಸಿ ಅಪರೋಕ್ಷ ಜ್ಞಾನ ಪಡೆದೇ ದೇವತೆಗಳಾಗಿರ್ತಾರೆ. ಅವೆಲ್ಲ ಒಂದು ಗ್ರಹಕ್ಕೆ ಅಭಿಮಾನಿಗಳಲ್ಲ ಅವರೆಲ್ಲ. ಆದ್ರಿಂದ ಅವರು ಮದ್ಯಪಾನ ಮಾಡಿದ್ರಿಂದ ಅವನಿಗೇನು ಪಾಪ, ನರಕ ಇದೆಲ್ಲ ಏನಿಲ್ಲ. ನಾವು ಪಾಠ ಹೇಳೋದವರು. ಆದ್ರೂ ಸಾಮಾನ್ಯವಾಗಿ ಅವರು ಅಂತ ಯಾವುದೇ ಅನಾಚಾರಗಳಲ್ಲಿ ಅವರು ಕೂಡ ಪಾತ್ರ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಮುಕ್ತಿಯಲ್ಲಿ ಸುಖ ಹೆಚ್ಚಾಗಬೇಕು. ಅದನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಮೊನ್ನೆ ವಿಶ್ವಾಮಿತ್ರನ ಶವಭಕ್ಷಣದ ಬಗ್ಗೆ ಮಹಾಭಾರತದಲ್ಲಿ ನಾವು ಶ್ರವಣ ಮಾಡುವಾಗ ಅದನ್ನು ವಿಸ್ತೃತವಾಗಿ ಹೇಳಿದ್ದೆ. ಎಲ್ಲಾ ಶ್ಲೋಕಗಳನ್ನ ಈಗ ಮತ್ತೇನು ಹೇಳಬೇಕಾದ ಕಾರಣ ಇಲ್ಲ. ಅಂತೂ ಅವ್ರ ಚರ್ಯೆ ಒಂದು ಬೇರೆನೇ ಇರ್ತದೆ. ದೇವತೆಗಳ ಚರ್ಯೆ, ಅವ್ರ ನಡೆ ನುಡಿ ಒಂದು ಬೇರೆ ತರನೇ ಇರ್ತದೆ ಅಂತ ತಿಳ್ಕೋಬೇಕು. ಆದ್ರಿಂದ ಶುಕ್ರಾಚಾರ್ಯ ಮಾಡಿದ ನಿಯಮ ನಮಗೆ ನಮ್ಮಂತವ್ರಿಗೆ ತೋರಿಸ್ಕೊಟ್ಟದ್ದು. ಅಂತೂ ಈ ನಿಯಮ ಅನಾದಿ ಇಲ್ಲ. ಈ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ ನಮಗೆ ಅನೇಕ ಸಲ ಸಮಸ್ಯೆಗಳು ಇದು ನೋಡಿ. ಇದೆಲ್ಲ ಆಮೇಲೆ ಯಾವಾಗೋ ಬಂದದ್ದು ಅಂದ್ಬಿಡ್ತಾರೆ. ಹಾಗೆಲ್ಲ ಮಾತಾಡ್ಬೇಡಿ. ಇದು ಯಾವಾಗೋ ಆಮೇಲೆ ಬಂದದ್ದಲ್ಲ. ಎಷ್ಟೋ ಪ್ರಾಚೀನ ಕಾಲದಿಂದಲೇ ಇದ್ದದ್ದು. ಈಗ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ ಪ್ರತಿಮಾ ಪೂಜೆ ವೇದ ಕಾಲದಲ್ಲಿ ಇರಲಿಲ್ಲ, ಅದು ಆಮೇಲೆ ಬಂದದ್ದು ಅಂತ ಯಾರೋ ಒಂದು ಹೇಳಿಕೆ ನೋಡಿದೆ. ಯಾರೋ ಇತಿಹಾಸ ತಜ್ಞರು, ಮಾನವ ಶಾಸ್ತ್ರಜ್ಞರು ಇಂಥವ್ರಿಗೆ ಮಾತ್ರ ನಾಡಿದ್ರೆ ಅವ್ರಿಗೆ ಈ ಶಾಸ್ತ್ರಗಳ ಆಳವಾದ ಪರಿಚಯ ಇಲ್ಲ ಅಂತ ನಾವು ಸುಮ್ಮನೆ ಇರಬಹುದು. ನಮ್ಮವರು ಶಾಸ್ತ್ರಗಳನ್ನೆಲ್ಲ ಓದ್ದವರು ವೇದ ಕಾಲದಲ್ಲಿ ಅದಕ್ಕಿಂತ ಹಿಂದೆ ಪ್ರತಿಮಾ ಪೂಜೆ ಇರಲಿಲ್ಲ, ಅದು ಆಮೇಲೆ ಬಂದದ್ದು ಅಂತಂದ್ರೆ ಅದು ಆಮೇಲೆ ಬಂದದ್ದು ಅಂದ್ರೆ ಯಾವಾಗ? ಮಹಾಭಾರತದ ಕಾಲದಲ್ಲಿ ಬಂದದ್ದು, ಅದಾದ್ಮೇಲೆ ಗೌತಮ ಬುದ್ಧನ ಕಾಲದಲ್ಲಿ ಬಂದದ್ದು, ಯಾವಾಗ ಬಂದದ್ದು ಅಂತ ತಿಳ್ಕೋಬೇಕು ನೀವು. ಅಷ್ಟು ಸುಲಭ ಅಲ್ಲ ಅದು. ಅದಕ್ಕೆ ನಾನು ಆವಾಗ ಹಿಂದೆ ಒಂದು ಉತ್ತರ ಹೇಳಿದ್ದೆ. ಪ್ರತಿಮಾ ಪೂಜೆಯ ಬಗ್ಗೆ ಕಪಿಲ ಸಂಹಿತಾದಲ್ಲಿದೆ. ಕಪಿಲ ಋಷಿ ತನ್ನ ತಾಯಿಗೆ ಹೇಳಿದ್ದು ಮಾತಿದೆ. ಕಪಿಲ ಋಷಿ ಯಾವ ಕಾಲದವನು? ಮಹಾಭಾರತ
ಯಾರು ಗೌತಮ ಬುದ್ಧನ ಕಾಲದವನ, ಅಶೋಕ ಚಕ್ರವರ್ತಿ, ಕನಿಷ್ಕ ಚಕ್ರವರ್ತಿ ಕಾಲದವನ ಅಲ್ವಲ್ಲ. ಅಜ್ಞೋರ್ಚಯೇ ದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್ ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು ಇತಿ ಕಾಪಿಲ ಸಂಹಿತಾಯಾಮ್. ಅಜ್ಞ ಅಪರೋಕ್ಷ ಜ್ಞಾನ ಆಗದೇ ಇದ್ದಂಥವ್ರು ನಮ್ಮಂಥವ್ರು ಪ್ರತಿಮಾ ಪೂಜೆ ಮಾಡಲೇಬೇಕು. ಅನ್ಯಥಾ ದೋಷವಾನ್ ಭವೇತಿ, ಪ್ರತಿಮಾ ಪೂಜೆ ಮಾಡೋದಿಲ್ಲ, ನಾವು ಕುತ್ಕೊಂಡು ಧ್ಯಾನ ಮಾಡ್ತೀನಿ, ಮಾನಸ ಧ್ಯಾನ ಅಂತಂದ್ರೆ ಅದಾಗುವಂಗಿಲ್ಲ, ಮಾಡಲೇಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರತಿಮಾ ಪೂಜೆ ಮಾಡಿದ್ರೆ ಹೆಚ್ಚಿನ ಸುಖ ಮುಕ್ತಿಯಲ್ಲಿ, ಮಾಡದೆ ಹೋದ್ರೆ ದೋಷ ಇಲ್ಲ. ಇದು ಕಪಿಲ ಸಂಹಿತಾದಲ್ಲಿ ಬಂದಿರೋ ಮಾತು. ಕಪಿಲ ಸಂಹಿತ ಬಹಳ ಪ್ರಾಚೀನವಾದ, ಆದ್ರಿಂದಲೇ ಈ ಪ್ರತಿಮಾ ಪೂಜಾ ಮೊದಲಾದ ಸಂಗತಿಗಳು ಬಹಳ ಪ್ರಾಚೀನ ಕಾಲದಲ್ಲಿ ಇದ್ದವು. ಆ ತರ ಇದು ಕೂಡ ಈ ನೋಡಿ, ಈ ಇಷ್ಟನ್ನೆಲ್ಲ ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂತಂದ್ರೆ, ನಾವು ಈ ವಿಷಯಗಳನ್ನು ಅಧ್ಯಯನ ಮಾಡುವಾಗ ನಾನು ಹಿಂದೆ ಕೂಡ ಹೇಳಿದ್ದೆ, ಮಾಂಸ ಭಕ್ಷಣ ಅಂತ ಒಂದು ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ ಅಂತ ಯಾರೋ ಒಬ್ರು ಒಂದು ಪುಸ್ತಕ ಬರೀತಾರೆ. ಹಿಂದಿಯಲ್ಲಿ ಅದೊಂದು ಪುಸ್ತಕ ಇದೆ, ಅದನ್ನ ಕನ್ನಡಕ್ಕೆ ಅನುವಾದನೂ ಕೂಡ ಮಾಡಿದ್ದಾರೆ. ಋಷಿಗಳಂತಹ ಸಾತ್ವಿಕರು ಅವರೆಲ್ಲ ಮಾಂಸ ಭಕ್ಷಣ ಮಾಡ್ತಾರೆ ಅಂದ್ರೆ ಹೇಳಿ, ಮಾಂಸನೇ ತಿಂತಿರ್ಲಿಲ್ಲ ಅವರು ಅಂತಂದು ಇಂಥ ಒಂದು ಮಾತನ್ನು ನಡುವೆ ಸೇರಿಸಿಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಈ ಶಶಾದ ಅಂತ ಒಬ್ಬ ರಾಜ, ವಸಿಷ್ಠರು ಅವನ ಅಪ್ಪನ ಮನೆಗೆ, ವಿಕುಕ್ಷಿಯ ಮನೆಗೆ ಶ್ರಾದ್ದಕ್ಕೆ ಹೋಗಿದ್ರು. ವಸಿಷ್ಠರು ಪುರೋಹಿತ, ಹೆಸರು ನಾನು ಸ್ವಲ್ಪ ಹಿಂದೆ ಮುಂದೆ ಹೇಳಿರ್ಬೋದು. ತನ್ನ ಮಗನಿಗೆ ಮೊಲದ ಮಾಂಸ ತಗೊಂಡು ಬಂದು ಕಳಿಸಿದ. ಅವನು ಶಶವನ್ನು ತರಬೇಕು ಅಂತ ಹೋದ. ಅವನು ಕಾಡಿನಲ್ಲಿದ್ದಾಗ ಹಸಿವೆ ಆಗಿಬಿಡ್ತು. ಆ ಶಶವನ್ನ ತನ್ನ ಭೋಜನಕ್ಕಾಗಿ ಉಪಯೋಗ ಮಾಡಿಬಿಟ್ಟ. ಅದು ತಂದು ಈ ಶ್ರಾದ್ದಕ್ಕೆ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಶ್ರಾದ್ದಕ್ಕೆ ಅಥವಾ ಶ್ರಾದ್ದ ಭೋಜನಕ್ಕೆ, ಭೂರಿ ಭೋಜನಕ್ಕೆ, ಪಿಂಡ ಪ್ರದಾನಕ್ಕಲ್ಲ, ಕೊಡ್ಲಿಲ್ಲ. ಆವಾಗ ಆ ಅಪ್ಪನಿಗೆ ಸಿಟ್ಟು ಒಂದು, ನೀನು ಭ್ರಷ್ಟ ಆಗಿ ಹೋಗು ಅಂತ ಅವನಿಗೆ ಶಾಪ ಕೊಟ್ಟ ಅಂತ ಹರಿವಂಶದಲ್ಲಿದೆ. ಈ ಶಶ ಅಂದ್ರೆ ಮೊಲ ಅಂತ ನಾವು ತಿಳ್ಕೊಂಡು ಸುಮ್ಮನೆ ಇದ್ರೆ, ಯಾರೋ ಒಬ್ರು ಹಿಂದಿಯನ್ನು ಅನುವಾದ ಮಾಡಿ ಶಶ ಅಂದ್ರೆ ಮೊಲ ಅಲ್ಲ, ಯಾವುದೊಂದು ಗಿಡಮೂಲಿಕೆ ಅಂತ ಅರ್ಥ ಬರೆದಿದೆ. ಇಂಥ ಪ್ರಮಾದಗಳು ಆಗಬಾರ್ದು ಅನ್ನೋಕ್ಕಾಗಿ ಎಷ್ಟು ಪ್ರಾಚೀನ ಗ್ರಂಥ ಇದು ಅಂತ ಹೇಳಿದೆ ನಾನು. ಯಾವ್ದು ಕ್ರಿಯಾವಿಧಾನ ಇದು, ಯಾರು ಬರೆದವರು? ಇತ್ತೀಚೆಗೆ ಯಾರೋ ಪಂಡಿತರು ಯಾರೋ ಸಾಂಗ್ಳ ಆದೇಶ ಪ್ರಕಾರ ಬರೆದವರು ಅಲ್ಲಲ್ಲ. ಯಾವ ಪ್ರಾಚೀನ ಕಾಲದಲ್ಲೇ ಇಂಥವೆಲ್ಲ ಇದ್ದು, ಕಲಿಯುಗದಲ್ಲಿ ಅದನ್ನ ಕೆಲವೊಂದು ಬೇಡ ಅಂತ ಬಿಡಿಸಿದ್ರೆ ಅಷ್ಟೇ. ಅದಕ್ಕೇನ್ ಕಾರಣ? ನಮ್ಗದು ಈಗ ವ್ಯಕ್ತವಾದ ಕಾರಣಗಳೇ ಇವೆ. ಈಗ ನಮಗೆ ಸಸ್ಯಾಹಾರವನ್ನು ತಿಂದು ಜೀವನ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಚಟುವಟಿಕೆಗಳಿಲ್ಲ, ಮನುಷ್ಯನಿಗೆ ವ್ಯಾಯಾಮ ಇಲ್ಲ. ಅದರಿಂದ ಮಾಂಸಾಹಾರ ಅಂತ ಅನ್ನೋದು ಹೆಚ್ಚು ಕೊಲೆಸ್ಟ್ರಾಲ್ ಇಂದ ಕೂಡಿದ್ದರಿಂದ ತೊಂದರೆಗೆ ಕಾರಣ ಆಗುತ್ತೆ. ಇದು ಒಂದು ಕಾರಣ. ಇನ್ನೊಂದು ಮುಂದೆ ಇಲ್ಲೇ ಗೊತ್ತಾಗ್ತದೆ ನಮಗೆ. ಆಲಭನ ಅಂದ್ರೆ ಏನು? ಯಜ್ಞಗಳಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಪಶುವನ್ನು ಕೊಂದರೆ ಅದಕ್ಕೆ ಆಲಭನ ಅಂತ ಕರೀತಾರೆ. ಅದು ಕೂಡ ಕ್ರಿಯಾವಿಧಾನದ್ದೇ ಮಾತು. ಇದಕ್ಕೆ ಆಲಭನ ಅಂತ ಕರೀತಾರೆ. ಅದನ್ನ ಬಿಟ್ಟು ಬೇರೆ ಕಡೆ ನೀವು ಕೊಂದ್ರೆ ಅದು ಹಿಂಸಾ. ಆ ಹಿಂಸೆಯನ್ನು ಯಾವತ್ತೂ ಮಾಡಬಾರದು. ಹಿಂಸೆಯನ್ನು ಮನುಷ್ಯ ಮಾಡಬಾರ್ದು. ದೇವತೆಯ ಉದ್ದೇಶದಿಂದ ಮಾಡಿದ್ರೆ ಅದು ಮಾಡಬೇಕಾದ್ದು, ಇಲ್ಲದೆ ಇದ್ರೂ ಮಾಡಬಾರ್ದು. ಯಥೋ ಯಜ್ಞೇ ಮೃತಾವೋದ್ಧಂ ಯಾಂತಿ ದೈವೇಕ ಪೈತೃಕೆ. ಶ್ರಾದ್ದ ಕಾರ್ಯದಲ್ಲಾಗಲಿ, ಯಜ್ಞ ಕಾರ್ಯದಲ್ಲಾಗಲಿ, ಅಂದ್ರೆ ದೇವತೆಗಳನ್ನು ಕುರಿತಾಗಲಿ, ಪಿತೃಗಳನ್ನು ಕುರಿತಾಗಿ ಆಗಲಿ, ಈ ಶ್ರಾದ್ದಾದಿಗಳನ್ನು ಮಾಡಿದ್ರೆ ಅಲ್ಲಿ ಸಪ್ತ ಪ್ರಾಣಿಗಳನ್ನ ಸ್ವರ್ಗಕ್ಕೆ ಕಳಿಸುವಷ್ಟು ಶಕ್ತಿ ಯಜಮಾನನಿಗೂ ಪುರೋಹಿತನಿಗೂ ಇರ್ತಿತ್ತು. ಇಲ್ಲವಲ್ಲ, ನೀವು ಬರೀ ತಿಂದಂಗೆ ಆಯ್ತು. ಈಗ ನಾವು ಯಾಕಿದ್ರೆ ನೀವು ಹೊಟ್ಟೆ ತುಂಬಿತ್ತು, ಅದಕ್ಕೆ ಮೋಕ್ಷಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಹೋಗೋದೇ ಖಾತ್ರಿ ಇಲ್ಲ. ಪುರೋಹಿತ ಯಜಮಾನ ಈಗ ಸ್ವರ್ಗಕ್ಕೆ ಹೋಗ್ತಾನೆ ನಿಶ್ಚಿತ ಇಲ್ಲ. ಹಾಗಿರುವಾಗ ನಿಮಗೆ ಆ ಶಕ್ತಿ ಇಲ್ಲ. ಆದ್ರಿಂದ ಆ ಆಲಭನ ನೀವು ಮಾಡಬೇಡಿ. ಸ್ಪಷ್ಟವಾಗೇ ಇದೆ. ಅಥೋ ಲಾಭಾದ ಆಲಭನಂ. ಆಲಭನ ಅಂದ್ರೆ ಏನು? ದುರಭಷ್ಪ್ರಾಪ್ತೋ ಧಾತುವಿನಿಂದ ಹುಟ್ಟಿದ ರೂಪ ಲಭನ ಅಂತ ಅನ್ನೋದು. ಲಭನ ಅಂದ್ರೆ ಪ್ರಾಪ್ತಿ ಅಂತ ಅರ್ಥ. ಯಾವ ಪ್ರಾಪ್ತಿ? ಸ್ವರ್ಗ ಪ್ರಾಪ್ತಿ ಅದ. ಸ್ವರ್ಗ ಪ್ರಾಪ್ತಿ ಕಾರಣವಾದ್ದರಿಂದ ಇದನ್ನ ಕೊಲ್ಲುವಿಕೆ, ಹಿಂಸಿಸುವಿಕೆ ಅಂತ ಅನ್ಬಾರ್ದು. ಇದನ್ನ ಆಲಭನ ಅಂತ ಕರಿಬೇಕು. ಸ್ವರ್ಗಸ್ಯ ಪ್ರಾಪ್ತಿಯೇ ಕಾರಣವಿರು. ಈಗ ನಮಗೆ ಸ್ವರ್ಗಕ್ಕೆ ಕಳಿಸುವ ಶಕ್ತಿ, ಅವುಗಳನ್ನು ಕಳಿಸುವ ಶಕ್ತಿ ಇಲ್ಲ. ಅದರಿಂದ ಈಗ ಬೇಡ ಕಲಿಯುಗದಲ್ಲಿ ಅಂತ ಅದನ್ನ ನಿಷೇಧ ಮಾಡಿದ್ದಾರೆ. ಆದ್ರಿಂದ ಪ್ರಾಚೀನ ಕಾಲದಲ್ಲಿ ಮಾಂಸ ಭಕ್ಷಣದ ರೂಢಿ ಇರಲಿಲ್ಲ. ಇವೆಲ್ಲ ವಿಷಯಗಳು ಈ ಕ್ರಿಯಾವಿಧಾನ ಮೊದಲಾದ ತಾತ್ಪರ್ಯ ಈ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಕಂಡ ಗ್ರಂಥಗಳನ್ನು ಗಮನಿಸಿದ್ರೆ ಇವೆಲ್ಲ ಇಂಥ ವಿಚಾರಧಾರೆಗಳನ್ನು ನಾವು ನಂಬಬಾರದು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಎಷ್ಟು ಪ್ರಾಚೀನ ಅಂತ ಹೇಳಿದೆ. ಎಷ್ಟು ಪ್ರಾಚೀನ ಅಂತ ಹೇಳಲಿಕ್ಕೆ ಕಾಲಗಣನೆ ನಾನು ಏನು ಹೇಳಲಿಲ್ಲ, ನನಗೇನು ಗೊತ್ತಿದೆ ಯಾವಾಗ ರಚನೆ ಆಗಿತ್ತು, ಯಾರು ರಚನೆ ಮಾಡಿತ್ತು ಅಂತ. ಇಷ್ಟಂತೂ ನಿಶ್ಚಿತ, ಆಚಾರ್ಯರು ಭಗವಂತನಿಂದ ರಚಿತ ಅಲ್ಲದೇ ಇರೋ ಗ್ರಂಥವನ್ನು ಕೋಟ್ ಮಾಡೋದಿಲ್ಲ. ಪ್ರಾಚೀನ ಕಾಲದ ಗ್ರಂಥ ಅಂತ ಇಷ್ಟು ಮಾತ್ರ ನಿಶ್ಚಿತ. ದತ್ತ, ಕಪಿಲ, ವೇದವ್ಯಾಸ, ಹೈಗ್ರೀವ, ಮೂಲ ರೂಪಿಯಾದ ನಾರಾಯಣ, ಇವರು ಮೊದಲಾದವರು ರಚಿಸಿರುವ ಗ್ರಂಥಗಳನ್ನೇ ಉಲ್ಲೇಖ ಮಾಡ್ತಾರೆ. ಅದು ಇನ್ನೂ ಕೆಲವು ಬೇರೆ ಗ್ರಂಥಗಳು. ಕೃಷ್ಣ ಯಾವುದೇ ಗ್ರಂಥವನ್ನು ರಚಿಸಲಿಲ್ಲ.
ಅದ್ ಬಿಟ್ಟು ವ್ಯಾಸ ನಿರುಕ್ತೆ ವ್ಯಾಸ ಸ್ಮೃತವು ಅಂತ ಹೇಳ್ತಾರೆ. ಅವ್ರು ಯಾವತ್ತೂ ಯಾಜ್ಞವಲ್ಕ್ಯ ಸ್ಮೃತಿ ಮನುಸ್ಮೃತಿ ಇದೆಲ್ಲ ಹೇಳೋದಿಲ್ಲ ಅವರು. ಅದೆಲ್ಲ ನಿಮಗ್ ಪ್ರಮಾಣ, ನನಗೆ ವ್ಯಾಸ ಸ್ಮೃತಿ ಪ್ರಮಾಣ ಅಂತಾರೆ. ಅದಕ್ಕಾಗಿ ಭಗವಂತನಿಂದ ರಚಿತವಾದ ಗ್ರಂಥಗಳನ್ನೇ ಉಲ್ಲೇಖ ಮಾಡ್ತಾರೆ. ಕ್ರಿಯಾವಿಧಾನವೂ ಕೂಡ ಅಂಥದ್ದೇ. ಅದಕ್ಕಾಗಿ ಅಷ್ಟು ಗೊತ್ತೇ ಹೇಳ್ತಿದ್ದೀನಿ. ಅಂತ ಯಾವ್ದಾದ್ರು ಕೆಲವು ಸಂಶೋಧನೆ ಹೆಸರಲ್ಲಿ ಬಂದ ಪುಸ್ತಕಗಳನ್ನು ಓದುವಾಗ ಪ್ರಾಚೀನ ಕಾಲದಲ್ಲಿ ಹಾಗಿತ್ತು ಹೀಗಿತ್ತು, ವೇದಕಾಲ, ಶಿಲಾಯುಗ, ಆದಿಶಿಲಾಯುಗ, ತಾಮ್ರಯುಗ ಇಂಥದೆಲ್ಲ ಪುಸ್ತಕಗಳನ್ನು ಬರೆದಿರ್ತಾರೆ. ಅದ್ರ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ಹಾಗಾದ್ರೆ ಈ ಮದ್ಯಪಾನವನ್ನು ಮಾಡ್ಬೇಕಾದವ್ರು ಯಾರು ಕ್ಷತ್ರಿಯರು ಅಂತ. ಬ್ರಾಹ್ಮಣರು ಏನ್ ಮಾಡ್ಬೇಕು ಅಂತಂದ್ರೆ, ಘ್ರಾಣಭಕ್ಷೋಥವಾ ಯಜ್ಞೆ ದೈವೇ ಸರ್ವಸ್ಯ ಚೇಷ್ಯತೆ. ಕೆಲವು ದೈವ ಯಜ್ಞಗಳಲ್ಲಿ ಸೌತ್ರಾಮಣಿ, ಕೆಲವು ಮೊದಲಾದ ಸೌತ್ರಾಮಣಿ ಇತ್ಯಾದಿ ಹೆಸರುಳ್ಳಂತಹ ಕೆಲವು ದೈವ ಯಜ್ಞಗಳಿವೆ. ಅಲ್ಲಿ ಮದ್ಯವನ್ನ ಕೆಲವು ಮದ್ಯಗಳನ್ನ ಅಲ್ಲಿ ಹಾಕ್ತಾರೆ, ಯಜ್ಞದಲ್ಲಿ ಆಹುತಿ ಹಾಕಿರ್ತಾರೆ. ಅದನ್ನ ಇವ್ರು ಏನ್ ಮಾಡ್ಬೇಕು, ಮೂಸಿ ನೋಡಿ ಬಿಟ್ಬಿಡ್ಬೇಕು. ಸರ್ವಸ್ಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ರಿಗೂ ಕೂಡ ಅದು ಪೈಷ್ಟ ಮದ್ಯಸಿ, ಹಿಟ್ಟಿನಿಂದ ಮಾಡಿದ ಮದ್ಯ, ಅದನ್ನು ಮೂಸಿ ನೋಡ್ಬೇಕೇ ಹೊರತು ಅದನ್ನು ಕೂಡ ಕುಡಿಯುವಂತಿಲ್ಲ. ಕ್ಷತ್ರಿಯರು ಕುಡಿಬೇಕು, ಅದು ಸೋಮಪಾನಕ್ಕೆ ಸಮಾನ ಅಂತಿದೆಯಲ್ಲ. ಅದ್ಯಾವ ಮದ್ಯ ಅಂತಂದ್ರೆ ಕ್ಷತ್ರಿಯಸ್ಸಿನ ದುಷ್ಯತಿ ಮಾಧ್ಯಾದಿ, ಜೇನು, ಹಿಪ್ಪೆ ಹೂವು ಇದರಿಂದ ತಯಾರು ಮಾಡಿದ ಕೆಲವು ಮದ್ಯಗಳಿವೆ. ಅದನ್ನ ನಾವು ಕುಡಿಬಹುದು. ಹಿಟ್ಟಿನಿಂದ ತಯಾರು ಮಾಡಿದ ಮದ್ಯವನ್ನು ಯಾವತ್ತೂ ಕುಡಿಬಾರದು. ಇಷ್ಟೇ ಕಾರಣ ಇದ್ದಿರ್ಬೇಕು ಅದಕ್ಕೆಲ್ಲ. ಹಿಟ್ಟಿನಿಂದ ತಯಾರು ಮಾಡಿದ ಮದ್ಯದಲ್ಲಿ ಈಗ ಗೋಧಿಯಿಂದ, ಅಕ್ಕಿಯಿಂದ, ಬಾರ್ಲಿಯಿಂದ ಏನೇನೋ ಕೆಲವು ಮದ್ಯಗಳನ್ನು ತಯಾರು ಮಾಡ್ತಾರೆ. ಅವೆಲ್ಲ ಹೆಚ್ಚು ಆಲ್ಕೋಹಾಲಿಕ್ ಪರ್ಸೆಂಟೇಜ್ ಉಳ್ಳವಾದ್ರಿಂದ ಅದನ್ನು ಸ್ವೀಕಾರ ಮಾಡಿದ್ರೆ ಹೆಚ್ಚು ಬಾಧಕ ಆಗ್ತದೆ. ಹಿಪ್ಪೆ ಹೂವು ಇತ್ಯಾದಿಗಳನ್ನು ತಯಾರು ಮಾಡಿದ್ದನ್ನು ಸ್ವೀಕಾರ ಮಾಡಿದ್ರೆ ಅದರಿಂದ ಹೆಚ್ಚು ತೊಂದರೆ ಇಲ್ಲ ಅಂತ ಅದಕ್ಕೆ ಕಾರಣ ಇದ್ದಿರಬೇಕು. ದೈವೇ ರತ್ಯೈವತಿ ಪ್ರೀತಿ ವಿಷ್ಣು ಪುತ್ರಾತ್ಮ ಮಾನುಷೆ. ದೈವ ಯಜ್ಞ ಮಾಡಿದಾಗ ದೇವತೆಗಳು ದಾಂಪತ್ಯ ನಡೆಸ್ತಾರಲ್ಲ, ಅಲ್ಲಿ ಅವ್ರಿಗೆ ಮಕ್ಕಳಾಗಬೇಕು ಅಂತಿಲ್ಲ. ಯಾಕಂತಂದ್ರೆ ದೇವತೆಗಳ ಜೀವನ ಬಹಳ ದೀರ್ಘವಾಗಿರ್ತದೆ. ಒಂದು ಸ್ವಾರಸ್ಯ. ಈಗ ಶಿವ, ಇಂದ್ರ ಮೊದಲಾದವರಿಗೆಲ್ಲ ಮಕ್ಕಳಾಗಿದೆ. ಸೃಷ್ಟಿ ಪ್ರಾರಂಭ ಕಂಡು ಈಗ 200 ಕೋಟಿ ವರ್ಷ ಆಗಿದೆ. ನಮ್ಗೆ 197 ಅಥವಾ 195 ಕೋಟಿ ವರ್ಷ ಈಗಾಗಿದೆ. ಈ ಚತುರ್ಮುಖ ಬ್ರಹ್ಮನ 50 ವರ್ಷಗಳು ದಾಟಿ 51ನೇ ವರ್ಷದಲ್ಲಿ ಮೊದಲನೇ ತಿಂಗಳಿನಲ್ಲಿ ಮೊದಲನೇ ದಿವಸದಲ್ಲಿ ಈಗ ವಯೋಸದ ಮನ್ವಂತರ ನಡೆದಿದೆ. ಆ ಮನ್ವಂತರಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ 30 ಕೋಟಿ ಒಂದೊಂದು ಮನ್ವಂತರ ಇರ್ತದಲ್ಲ, 32 ಕೋಟಿ ಒಂದೊಂದು ಮನ್ವಂತರ. ಪಂಚಾಂಗ ನೋಡಿದ್ರೆ ಸೃಷ್ಟಿಯಾದಿ ಗತಾಬ್ದ ಅಂತ ಕೊಟ್ಟಿರ್ತಾರೆ. ಸೃಷ್ಟಿ ಪ್ರಾರಂಭ ಕಂಡಾಗಿಂದ ಇಲ್ಲಿ ತನಕ ಎಷ್ಟು ವರ್ಷಗಳಾಗಿವೆ? ಸುಮಾರು 195 ಕೋಟಿ ವರ್ಷದೇನೋ ಹಾಕಿರ್ತಾರೆ. ಎಲ್ಲಾ ದೇವತೆಗಳಿಗೂ ಈಗ ಮಕ್ಕಳಾಗಿ ಆಗಿ ಹೋಗಿದೆ. ಅವ್ರನ್ನ ಹೊಸದಾಗಿ ಮತ್ತೆ ಮಕ್ಕಳನ್ನ ಪಡ್ಕೋಬೇಕಾಗಿಲ್ಲ. ಆದ್ರೂ ಕೂಡ ಅವ್ರು ದಾಂಪತ್ಯ ನಡೆಸ್ತಾರೆ. ಯಾಕೆಂತಂದ್ರೆ ಪ್ರತ್ಯೇವತ್ತು ಪ್ರೀತಿ, ಅವರು ದಾಂಪತ್ಯವನ್ನು ಮಾಡಿ ತಮ್ಮ ಸುಖ ಪ್ರಾರಂಭವನ್ನು ತೀರ್ಸ್ಕೊತಾ ಇರ್ತಾರೆ. ಆ ದಾಂಪತ್ಯ ಸುಖ ಅವರೇನು ಅನುಭವಿಸ್ತಾರೆ, ಅದರಿಂದ ಭಗವಂತನಿಗೆ ತೃಪ್ತಿ. ಇದು ವಿಚಿತ್ರ. ಆದ್ರೆ ವಿಷ್ಣು ಪುತ್ರಾತ್ತು ಮಾನುಷೆ, ಮನುಷ್ಯರು ನಾವೇನಿದ್ದೀವಲ್ಲ ಮತ್ ಸಾಯ್ತೀವಿ, ಹುಟ್ಟುತ್ತೀವಿ, ಮತ್ ಮಕ್ಕಳನ್ನ ಪಡ್ಕೋಬೇಕು, ಅವ್ರಿಗೆ ಮದುವೆ ಮಾಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು, ಮರಿಮಕ್ಕಳು ನೋಡ್ಬೇಕು, ಇದೆಲ್ಲ ನಮ್ದು ಇನ್ನೂ ಕಂಟಿನ್ಯೂ ಇದೆ. ಆದ್ರಿಂದ ನಮ್ಮ ದಾಂಪತ್ಯ ಕ್ರಿಯೆ ಸಂತಾನೋತ್ಪತ್ತಿಗಾಗಿ ಮೀಸಲಿರ್ಬೇಕು. ಆದ್ರೆ ಅವರ ದಾಂಪತ್ಯ ಕ್ರಿಯೆ ಸಂತಾನೋತ್ಪತ್ತಿಗಾಗಿ ಇರ್ಬೇಕಾಗಿಲ್ಲ. ಸಂತಾನೋತ್ಪತ್ತಿ ಆಗಿ ಹೋಗಿದೆ ಅವರಿಗೆ, ಹೆಚ್ಚಿಂದೇನಿಲ್ಲ ಅವರನ್ನೇ. ಅಂದ್ರೆ ಕೆಲವು ಅಪವಾದಗಳೇನಾದ್ರು ಇರಬಹುದು ಇನ್ನು ಮುಂದೆ ಕೂಡ. ಅಲ್ಲ, ಹೆಚ್ಚು ಕಡಿಮೆ ಎಲ್ಲಾ ದೇವತೆಗಳು ಉತ್ಪನ್ನವಾಗಿದಾರಲ್ಲ ಈಗ. ಯಾಕಂದ್ರೆ ಅವರಿಗೂ ಒಂದು ಪ್ರಾರಬ್ಧವನ್ನು ಅನುಭವಿಸಬೇಕು, ಅವ್ರ ಸಾಧನೆ. ಅದಕ್ಕಾಗಿ ಅವರು ತಮ್ಮ ಸಾಧನೆಯನ್ನು ಪ್ರಾರಂಭಿಸಿ ಆಗಿದೆ. ಆದ್ರಿಂದ ಅವರ ರತಿ ದೇವತೆಗಳ ದಾಂಪತ್ಯ ಏನಿದೆ ಅದು ಕೇವಲ ಭಗವಂತನ ಪ್ರೀತಿಗಾಗಿ. ಮತ್ತೆ ದಾಂಪತ್ಯ ನಡೆಸಿದ್ರಿಂದ ದೇವತೆಗಳಿಗೆ ಭಗವಂತನಿಗೆ ಪ್ರೀತಿ ಆಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಭಗವಂತನನ್ನು ಮರೆಯೋದಿಲ್ಲ ಅನ್ನೋ ಸಂಗತಿ. ಇಲ್ಲೇ ಭಗವಂತನಿಗೆ ಪ್ರೀತಿ ಆಗೋದು ಹೇಗೆ? ನಮ್ಮ ಸಮಸ್ಯೆ ಏನು ಅಂತಂದ್ರೆ, ನಾವು ದೇವ್ರ ಪೂಜೆ ಮಾಡ್ಲಿಕ್ಕೆ ಕೂತಾಗ, ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತಾಗಲೇ ನಾವು ಭಗವಂತನ ನೆನಪು ಬರೋಲ್ಲ. ದಾಂಪತ್ಯ ಕೈ ನಡೆಸುವಾಗ ನಮ್ ದೇವ್ರ ನೆನಪಾಗೋದು ಹೇಗೆ? ಆದ್ರೆ ದೇವತೆಗಳ ಲೆವೆಲ್ ಎಂಥದ್ದು? ತಸ್ಮಾತ್ ವಿಹಿತ ಮಾತ್ರೇಶು ರಾಗಂ ಮುಕ್ತ ಯಥಾವಿಧಿ ಆದ್ರಿಂದ ರಾಗವನ್ನು ಬಿಟ್ಟು ಯಾವುದು ವಿಹಿತ ಕರ್ಮವೋ ಅದು ಮಾತ್ರ ಮಾಡಿ ಈ ದಾಂಪತ್ಯ, ಮದ್ಯಪಾನ, ಮಾಂಸ ಇತ್ಯಾದಿಗಳನ್ನು ಮಾಡಬೇಕು ಮನುಷ್ಯ. ಸಮಾಹಿತೋ ಹರಿಂ ಸ್ಮೃತ್ವ ವರ್ತನ್ ಯಾಜಿ ಹರಿಯರ್ ಭವೇತ್. ಇಷ್ಟನ್ನೆಲ್ಲ ಮಾಡಿದ್ರೆ ಅವನೊಬ್ಬ ಯಾಜಿ, ಯಜ್ಞ ಮಾಡಿದವನು, ಯಜ್ಞ ಮಾಡಿದ ಫಲ ಅವನಿಗಿದೆ ಅಂತ ಇಷ್ಟನ್ನೆಲ್ಲ ಕ್ರಿಯಾವಿಧಾನ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಪುಲಸ್ತ್ಯ ಸ್ಮೃತಿಯಲ್ಲಿ ಬಂದಂತೆ ಅವತ್ತು ಹೇಳಿದ್ದೆ, ಬೇರೆ ಬೇರೆ ಥರದ ಮದ್ಯಗಳಿವೆ. ಈ ರಾಕ್ಷಸ ಪಿಶಾಚಿಗಳ ಆಹಾರ ಯಾವುದು ಅಂದ್ರೆ ಮದ್ಯ, ಸುರ, ಆಸವ, ಮಾಂಸ ಮೊದಲಾದದ್ದು. ಮದ್ಯ ಅಂತಂದ್ರೆ
ಹಲಸು, ಖರ್ಜೂರ ಮೊದಲಾದವುಗಳಿಂದ ಮಾಡಿದ ಹೆಂಡ. ಸುರ ಅಂದ್ರೆ ಅನ್ನದಿಂದ ಮಾಡಿದ್ದು. ಬೆಲ್ಲದ ಹೆಂಡ, ಹಿಪ್ಪೆ ಹೂವಿನ ಹೆಂಡ ಇತ್ಯಾದಿ ಕೆಲವಿವೆ. ಆಸವ ಅಂತಂದ್ರೆ ಕಬ್ಬಿನ ರಸದಿಂದ ಮಾಡಿದ ಒಂದು ಮದ್ಯ. ಕಬ್ಬಿನ ರಸವನ್ನು ಕುದಿಸಿ ಮಾಡಿಸಿದ್ರೆ ಅದಕ್ಕೆ ಸೀಧು ಅಂತ ಕರೀತಾರೆ. ಇದೆಲ್ಲ ಪುಲಸ್ತ್ಯ ಸ್ಮೃತಿಯಲ್ಲಿದೆ. ಅದರಲ್ಲಿ ಈ ಪಿಷ್ಟ ಮದ್ಯವನ್ನು, ಹಿಟ್ಟಿನಿಂದ ಮಾಡಿದ ಯಜ್ಞವನ್ನ ಯಾರೂ ಕೂಡ ಪಾನ ಮಾಡಬಾರದು, ಕೇವಲ ಅದನ್ನು ಮೂಸಿ ನೋಡಿಬಿಡ್ಬೇಕು. ಉಳಿದ ಮದ್ಯಗಳನ್ನ ಬ್ರಾಹ್ಮಣನನ್ನು ಹೊರತುಪಡಿಸಿ ಉಳಿದವರು ಪಾನ ಮಾಡಬಹುದು. ಅವನು ಮಾತ್ರ ಯಾವ ಪದ್ಯವನ್ನು ಪಾನ ಮಾಡುವಂತಿಲ್ಲ. ಮಾಂಸಭಕ್ಷಣ ಮಾಡಬಹುದು, ಅದು ಮದ್ಯಪಾನ ಅವನಿಗೆ ಮಾಡಲಿಕ್ಕೆ ಸಮ್ಮತಿ ಇಲ್ಲ. ಹೀಗೆ 11, 12, 13 ಆ ಶ್ಲೋಕಗಳು. ಆದ್ರೆ ಈ ಸಂಗತಿಗಳು ಯಾರಿಗೆ ತಿಳಿದಿಲ್ಲ, ಕೇವಲ ಯಜ್ಞವನ್ನು ಏನೋ ಮಾಡ್ತಾನೆ, ಒಂದು ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡು ಯಜ್ಞವನ್ನು ಮಾಡ್ತಿರ್ತಾನೆ, ಅಂಥವನಿಗೆ ಸ್ಥಿತಿ ಏನಿರ್ತದೆ? ಏತು ಅನೇಕಂ ವಿಧ ಸಂತಹ, ಈ ಎಲ್ಲ ರಹಸ್ಯಗಳು ಅವರಿಗೆ ಗೊತ್ತಿಲ್ಲ. ಅಸಂತಹ ದುಷ್ಟರವರು, ತಥಾ ಸದಭಿಮಾನಿನಃ, ಮತ್ತೆ ತಾವು ಮಾಡ್ತಾ ಇರೋ ಸತ್ಕರ್ಮವೇ ಬಹಳ ದೊಡ್ಡ ಸತ್ಕರ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪಶುವನ್ನು ದೃಶ್ಯಂತಿ ವಿಸ್ರಬ್ಧಾನ್, ಆ ಮೂಕ ಪ್ರಾಣಿಗಳು ಇವರನ್ನು ನಂಬಿ ಬದುಕ್ತಾ ಇರ್ತದೆ. ಈಗ ಇದನ್ನು ಗಮನಿಸಿ, ಹಾವು, ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳಿಗೆ ಮನುಷ್ಯನ ಮೇಲೆ ವಿಶ್ವಾಸ ಇರೋಲ್ಲ. ವಿಶ್ವಾಸ ಇರೋದು ಯಾವ ಪ್ರಾಣಿಗಳಿಗೆ ಮನುಷ್ಯನ ಮೇಲೆ? ಈ ಆಡು, ಮೇಕೆ, ಮೊಲ, ಸಾಧು ಪ್ರಾಣಿಗಳಿಗೆ ಇನ್ಮೇಲೆ ವಿಶ್ವಾಸ. ದುಷ್ಟ ಪ್ರಾಣಿಗಳಿಗೆ ಇನ್ಮೇಲೆ ವಿಶ್ವಾಸ ಇಲ್ಲ. ಆ ದುಷ್ಟ ಪ್ರಾಣಿಗಳನ್ನು ನೀವು ಹೆಜ್ಜೆ ತಂದು ಕಡಿಯೋದೂ ಇಲ್ಲ. ನೀವು ಕಡಿಯೋದು ಸಾಧು ಪ್ರಾಣಿಗಳನ್ನು. ಅದಕ್ಕೆ ವಿಸ್ರಬ್ಧಾನ್ ಅಂತ ಹೇಳಿದ್ರು. ಅವುಗಳನ್ನ ಸ್ವರ್ಗಕ್ಕೆ ಕಳಿಸುವಂತ ಶಕ್ತಿ ನಿನಗಿಲ್ಲ. ಅವು ನಿಮ್ಮನ್ನು ನಂಬಿವೆ, ನಮ್ಮನ್ನು ಕಾಪಾಡ್ತಾನೆ, ಅನ್ನ ನೀರು ಕೊಟ್ಟು ಕಟ್ಟಿ ಹಾಕ್ತಾನೆ, ಬೇರೆ ಯಾವ್ದೋ ಆಪತ್ತು ಬರದೇ ಇರುವಂತ ನಮ್ಮನ್ನು ನೋಡ್ಕೋತಾನೆ ಅಂತ. ನೀವು ಅವುಗಳನ್ನ ಸುಖವಾಗಿ ಬದುಕಲಿಕ್ಕೂ ಬಿಡಲಿಲ್ಲ, ಸತ್ ಮೇಲೆ ಅವ್ರ ಸ್ವರ್ಗಕ್ಕೂ ಹೋಲಿಕ್ಕಾಗಲಿಲ್ಲ. ನಿಮ್ಗೆ ಆ ಶಕ್ತಿ ಇಲ್ಲ. ವಿಶ್ವನ್ ದೃಶ್ಯಂತಿ ವಿಸ್ರಬ್ಧಾನ್ ಪ್ರೇತ್ಯ ಖಾದಂತಿ ಚೇಚತಾನ್. ಅದಕ್ಕೆ ಅವೇನ್ ಮಾಡ್ತಾವೆ ಅಂತಂದ್ರೆ, ಕರ್ಮ ಯಾವತ್ತೂ ಕೂಡ ಬೂಮರಂಗ್ ಆಗ್ತದೆ. ನಾ ಎಂಥದನ್ನ ಮಾಡಿರ್ತೀವೋ ಅಂಥದನ್ನೇ ಮತ್ತೆ ಅನುಭವಿಸ್ತೇವೆ. ಮಹಾಭಾರತದಲ್ಲಿ 2 ಕಡೆ ಅದನ್ನ ಹೇಳಿದ್ದಾರೆ. ಯಸ್ಯಾಂ ಅವಸ್ಥಾಯಾಮ್ ಕುರುತೆ ಕರ್ಮ ತಸ್ಯಾಂ ತತ್ಫಲಂ ಅನುಭವತಿ ಅಂತ. ಎಕ್ಸಾಕ್ಟ್ಲಿ ಒಂದು ಇಂಚು ಮೇಲಿಲ್ಲ, 1 ಇಂಚು ಕಡಿಮೆ ಕೆಳಗಿಲ್ಲ. ಮನುಷ್ಯ ಬಾಲಕನಾಗಿದ್ದಾಗ ಅವನಿಗೆ ಕರ್ಮದ ಜವಾಬ್ದಾರಿ ಇರೋದಿಲ್ಲ ಅನ್ಬೇಡಿ. 14ನೇ ವರ್ಷದ ಬಳಿಕ ಬಾಲಕ, ಯುವಕ, ಮಧ್ಯವಯಸ್ಸು, ವೃದ್ಧ ಹೀಗೆಲ್ಲ ಆದಾಗ ಯಾವ್ಯಾವ ಅವಸ್ಥೆಯಲ್ಲಿ ತಾನು ಯುವಕನಾಗಿದ್ದಾಗಲೇ, ತಾನು ಬಾಲಕನಾಗಿದ್ದಾಗಲೇ, ತಾನು ಮುದುಕನಾದಾಗಲೇ ಸರಿಯಾಗಿ ಅದೇ ಸಂದರ್ಭಕ್ಕೆ ಅನುಭವಿಸ್ತಾನೆ. ಅಷ್ಟು ಸರಿಯಾಗಿ ಕರ್ಮದ ಒಂದು ಲೆಕ್ಕಾಚಾರ ಇದೆ. ನಮಗೆ ನಾವು ಏನ್ ಮಾಡಿದ್ವಿ, ನಮ್ಗೆ ಯಾಕೆ ಹೀಗೆ ಅಂತ ಏನೇನೋ ಕೇಳಬೇಕು ಅಂತ ಅನಿಸ್ತದೆ. ಆ ಲೆಕ್ಕಾಚಾರ ಏನಿದೆ ಅಲ್ಲ, ನಮ್ಮ ಎದುರಿಗೆ ಈ ಭಗವಂತನ ಲೆಕ್ಕಾಚಾರವನ್ನು ಏನಾದರೂ ಇಟ್ಟು ತೋರಿಸಿದ್ರೆ, ಇಟ್ಟು ತೋರಿಸೋದಿಲ್ಲ, ಆ ಶಕ್ತಿ ನಮಗಿಲ್ಲ, ನೋಡೋ ಶಕ್ತಿ ಇಲ್ಲ, ಅದು ವಿಷಯ ಬೇರೆ. ಇಟ್ಟು ತೋರಿಸಿದ್ರೆ ಚಿಕ್ಕ ಮಗುವಿನ ಎದುರಿಗೆ ಯಾವುದೋ ಬೀಜಗಣಿತವೋ ಮತ್ತೊಂದು ಏನೋ ಇಟ್ಟು ತೋರಿಸಿದಂಗೆ ಆಗ್ತದೆ. ಅದಕ್ಕೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ಗೀಜಲಿಕ್ಕೆ ಬರ್ತಿರ್ತದೆ ಅಷ್ಟೇ. ಅದಕ್ಕೆ ಬೀಜಗಣಿತ, ರೇಖಾಗಣಿತ, ಯಾವುದೋ MSc ಮ್ಯಾಥಮೆಟಿಕ್ಸ್, MSc ಲೆವೆಲ್ ಇನ್ ಮ್ಯಾಥಮೆಟಿಕ್ಸ್ ಆ ಮಗುವಿಗೆ ಏನ್ ಅರ್ಥ ಆಗಬೇಕು? ಇದನ್ನೆಲ್ಲ ನಾವು ಭಗವಂತನ ಲೆಕ್ಕಾಚಾರ ಕನ್ವಿನ್ಸ್ ಮಾಡ್ಕೊಳ್ಬೇಕಾದ, ನಮಗೆ ನಾವೇ ಕನ್ವಿನ್ಸ್ ಮಾಡ್ಕೊಳ್ಬೇಕಾದ ಒಂದು ವಿಧಾನ ಅಷ್ಟೇ ಇದೆ. ಚಿಕ್ಕ ಮಗುವಿಗೆ ಗಣಿತದ ಮಹಾಗ್ರಂಥಗಳ ಪರಿಚಯ ಹೇಗೆ ಆಗೋದಿಲ್ವ, ಅದೆಲ್ಲ ಏನೇನೋ ನೋಡಿದರೆ ತಾನು ಗೀಚಿರುವಂತೆ ಇನ್ನೊಬ್ರು ಯಾರೋ ಗೀಚಿರ್ಬೇಕು ಅಂತ ತಿಳ್ಕೊತದೆ. ತನ್ನಂತೆ ಗೀಚಿದ್ದಾರೆ, ಮಾಡ್ಲಿಕ್ಕೆ ಕೆಲಸ ಇಲ್ಲದೆ ಇದ್ದವ್ರು ಮಾಡಿದ್ದಾರೆ ತಿಳ್ಕೊತದೆ. ನಮ್ದೇನಿದೆ ಅಂತಂದ್ರೆ, ಆ ಭಗವಂತನ ಲೆಕ್ಕಾಚಾರಗಳನ್ನು ನಮ್ಮೆದುರಿಗೆ ಏನಾದ್ರು ಇಟ್ಟು ತೋರಿಸಿದ್ರೆ ನಮಗೆ ಅರ್ಥ ಆಗೋದೇ ಇಲ್ಲ. ಆದ್ರೆ ಅದ್ರ ಹಿಂದೆ ಒಂದು ಅತ್ಯಂತ ಸುಬದ್ಧವಾದ ಒಂದು ಲೆಕ್ಕಾಚಾರ ಇದೆ. ಯಾವ್ಯಾವ ಅವಸ್ಥೆಯಲ್ಲಿ ಹೇಗೆ ಮಾಡಿರ್ತೀವಿ ಹಾಗೆ ಅನುಭವಿಸ್ತಾ ಹೋಗ್ತೇವೆ. ಅದ್ರಲ್ಲಿ ಏನ್ ಕಾರಣ ಅಂದ್ರೆ, ಪ್ರೇತ್ಯ ಖಾದಂತಿ ಚೇಚತಾನ್. ಈಗ ನೀವು ಯಜ್ಞ ಮಾಡಿ ಬೇರೆ ಬೇರೆ ಪಶುಗಳನ್ನು ತಲೆ ಕಡಿಮೆ ಮಾಡಿದ್ರಿ, ನೀವು ಸ್ವರ್ಗಕ್ಕೆ ಹೋಗ್ಲಿಲ್ಲ, ಪ್ರಾಣಿಯೂ ಹೋಗ್ಲಿಲ್ಲ, ನೀವು ಪ್ರಾಣಿಗಳಾಗಿ ಹಿಡಿತದೆ. ಇದು ಮಾಂಸ ಅನ್ನೋ ಶಬ್ದಕ್ಕೊಂದು ಅರ್ಥ ಹೇಳಿದ್ದಾರೆ. ಅದು ಮಹಾಭಾರತದಲ್ಲಿ ಇದೆಯೋ ಮತ್ತೆಲ್ಲೋ ಇದೆಯೋ, ಶ್ಲೋಕ ಬಾಯ್ಪಾಠ ಬರ್ತದೆ ಅಂತ ಹೇಳ್ತೇನೆ. ಮಾಂಸ ಸಹ ಖಾದಯಿತ ಅಮೂತ್ರ ಯಸ್ಯ ಮಾಂಸಂ ಇಹ ಅಜ್ಞಹಂ. ಇದನ್ನು ಗಮನಿಸಿ. ಮಾಂ ಸಹ ಖಾದಯಿತ ಅಮೂತ್ರ ಯಸ್ಯ ಮಾಂಸಂ. ಇಲ್ಲಿ 2ನೇ ಪಾದ ಮಾಂಸಂ ಅಂತ ಒಂದು ಶಬ್ದ, 1ನೇ ಪಾದದಲ್ಲಿ ಮಾಂ ಸಹ ಅಂತ ಭಿನ್ನ ಪದ. ಅದು ಹೇಗೆ ಅಂತಂದ್ರೆ, ಯಸ್ಯ ಯಾವ ಪ್ರಾಣಿಯ ಮಾಂಸವನ್ನ ಈ ಜಗತ್ತಿನಲ್ಲಿ ನಾನು ತಿಂತಾ ಇದ್ದೀನೋ, ಸಹ ಆ ಪ್ರಾಣಿಯು ಮಾಂ ನನ್ನನ್ನು ತತ್ರ ಖಾದತೆ, ಅಲ್ಲಿ ನನ್ನ ತಿಂತದೆ. ಅಂದ್ರೆ ಸ್ವರ್ಗದಲ್ಲಿ ತಿಂದೇ ಇರಬಹುದು, ಮತ್ತೊಂದು ಜನ್ಮದಲ್ಲಿ ಅಂತ ಅರ್ಥ. ಇತಿ ಮಾಂಸಸ್ಯ ಮಾಂಸತ್ವಂ. ಮಾಂಸ ಅಂತ ಈಗ ಅರ್ಥ.
ಇದು ಅಪರೂಪ. ನಮಗೆ ಕೋಶಗಳಲ್ಲಿ ಬೇರೆ ಯಾವುದೋ ನಿಷ್ಪತ್ತಿ ಕಾಣಿಸ್ಬೋದು. ಮಾಮ್ ಅಂದ್ರೆ ಯಾವುದೋ ಒಂದು ಧಾತು, ಸ ಅಂದ್ರೆ ಯಾವುದೋ ಪ್ರತ್ಯಯ, ನಡುವೆ ಅನುಸ್ವಾರ ಯಾಕೆ ಬಂತಂದ್ರೆ ಅದಕ್ಕೊಂದು ಮತ್ತೊಂದು ಯಾವುದೋ ಸೂತ್ರ ವಾರ್ತಿಕ ಇಷ್ಟೆಲ್ಲ ಕಾಣಿಸಿಬಿಡ್ತದೆ. ಆದ್ರೆ ಮಾಂಸದ ಶಬ್ದಕ್ಕೆ ಏನು ವಾಸ್ತವಿಕವಾದ ನಿರ್ವಚನ ಏನು? ಶಾಸ್ತ್ರವನ್ನು ತಿಳಿಯದೆ ಹೀಗೆಲ್ಲ ಮಾಡಿಬಿಟ್ರೆ ನಾವೇ ನಾಳೆ ಅದಕ್ಕೆ ಆಹಾರ ಆಗ್ಬೇಕಾಗ್ತದೆ. ನಮಗಿದು ಸ್ಪಷ್ಟವಾಗಿ ಗೊತ್ತಿದೆ. ಪ್ರಾಚೀನ ಬರಿಹಿರಾಜನ ಕಥೆಯಲ್ಲಿ ಅದು ಬಂದಿದೆ. ಬೇಕಾಷ್ಟು ಪ್ರಾಣಿಗಳನ್ನು ಕೊಂದು ದೊಡ್ಡ ದೊಡ್ಡ ಯಜ್ಞ ಮಾಡಿಬಿಟ್ಟಿದ್ದ. ನಾರದ್ರು ಮೇಲ್ ನೋಡ್ಲಿಕ್ಕೆ ಶುರು ಮಾಡಿದ್ರು. ಏನು ಮೇಲ್ ನೋಡ್ತಿದ್ದೀರಿ? ನನ್ನ ಮಹಿಮೆ, ನನ್ನ ಪ್ರತಿಷ್ಠೆ, ಅದೆಲ್ಲ ಸ್ವಲ್ಪ ನೀವೆಲ್ಲ ಕೇಳಿದ್ದೀರೋ ಇಲ್ವೋ ಅಂತ ಇವನು ಅವ್ರನ್ನ ಕೇಳಿದ್ರೆ, ನೀನು ಯಾವ್ಯಾವ ಪ್ರಾಣಿಗಳನ್ನು ಕೊಂದಿದ್ದೀಯೋ ಆ ಪ್ರಾಣಿಗಳೆಲ್ಲ ಮೇಲೆ ಅವು ಕಾಯ್ತಾ ಇವೆ, ಯಾವಾಗ ಇವನನ್ನು ಕೊಂದು ತಿನ್ಲಿ ಅಂತ ಅವ್ರು ಹೇಳಿದ್ರು. ಇದು ಪ್ರಾಚೀನ ಬರಿರಾಜನ ಬಗ್ಗೆ ನಿಮ್ಗೆ ಗೊತ್ತಿದೆ. ಹೀಗಾಗ್ತದೆ. ಮತ್ತೊಂದ್ ಕಡೆ ಭಾಗವತದಲ್ಲೇ ಇಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕನು ಎಲ್ಲಿದೊಂದು ನೆನಪಿಲ್ಲ, ಶ್ಲೋಕ ಬಾಯ್ಪಾಟ್ ಬರ್ತದೆ. ದ್ರವ್ಯ ಯಜ್ಞೇರ್ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತೆ ಅಸೌ ಮಾ ಅಕರುಣೋ ಹನ್ಯಾತ್ ಅತಜ್ಞ ಅಸೂತ್ರಪ ಭೃಶಂ ಅಂತ ಶ್ಲೋಕ. ದ್ರವ್ಯ ಯಜ್ಞ, ಒಬ್ಬನಿಗೆ ಎಂಥ ಯಜ್ಞ ಮಾಡ್ಲಿಕ್ಕೆ ಗೊತ್ತಿದೆ ಅಂದ್ರೆ ದ್ರವ್ಯ ಯಜ್ಞ ಮಾಡ್ಲಿಕ್ಕೆ ಗೊತ್ತಿದೆ. ಜ್ಞಾನ ಯಜ್ಞ ಮಾಡ್ಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಬೇಕಾಷ್ಟು ತುಪ್ಪ ಇದೆ, ಬೇಕಾಷ್ಟು ಧನ ಇದೆ, ಕರೆದ್ರೆ ಬೇಕಾಷ್ಟು ಪುರೋಹಿತರು ಬರ್ತಾರೆ. 1 ಕುಂಡ ಅಲ್ಲ, 3 ಕುಂಡ ಅಲ್ಲ, 5 ಕುಂಡನೂ ಇಡ್ಲಿಕ್ಕೆ ಶಕ್ತಿ ಇದೆ. ಬಂಗಾರ, ಬೆಳ್ಳಿ, ಯಜ್ಞ ಮಂಟಪ, ವೇದಿಕೆ ಎಲ್ಲ ಶಕ್ತಿ ಇದೆ. ದ್ರವ್ಯ ಯಜ್ಞ ಮಾಡ್ತಾ ಹೋಗ್ತಾನೆ. ಅಲ್ಲಿ ಬೇಕಾಷ್ಟು ಪ್ರಾಣಿಗಳನ್ನು ಯಾವ್ಯಾವ ಸಂಖ್ಯೆಯಲ್ಲಿ ಬಲಿ ಕೊಡಬೇಕು, ತಾಂತ್ರಿಕವಾಗಿ ಎಲ್ಲ ನೈಪುಣ್ಯ ಇದೆ ಪುರೋಹಿತರಿಗೆ, ಇವನು ಎಲ್ಲರಿಗೂ. ಏನೂ ಲೋಪ ಆಗಬಾರ್ದು. ಏನೇ ಯಾರ್ಯಾರನ್ನು ಕಡಿಬೇಕು ಎಲ್ಲರನ್ನು ಕಡಿಲೇಬೇಕು. ಇವನು ಶಾಸನ ಬೇರೆ ಇದೆ. ಈ ದ್ರವ್ಯ ಯಜ್ಞ ಮಾಡುವ ನೋಡಿ ಭೂತಗಳು ಹೆದರ್ತಾವಂತ, ಪ್ರಾಣಿಗಳು. ಏನಂತಂದ್ರೆ, ಅಸೌ ಈ ಯಜಮಾನ, ಈ ಪುರೋಹಿತ, ಮಾ ನನ್ನನ್ನು, ಅಕರುಣ ಅಸೌ ಕರುಣೆ ಇಲ್ಲದೆ ಇರುವ ಈ ವ್ಯಕ್ತಿ ನನ್ನನ್ನು ಕೊಲ್ತಾ ಇದ್ದಾನೆ. ಅಸೌ ಮಾ ಕರುಣ ಹನ್ಯಾತ್ ಅತಜ್ಞ, ಯಜ್ಞದ ರಹಸ್ಯ ಅವನಿಗೆ ಗೊತ್ತಿಲ್ಲ. ನಮ್ಮನ್ನು ಕೊಂದ ಮೇಲೆ ನಮ್ಮನ್ನು ಸ್ವರ್ಗಕ್ಕೆ ಹೇಗೆ ಕಳಿಸ್ಬೇಕು, ಯಾರು ಇದನ್ನ ಮಾಡ್ಬೇಕು, ಯಾರು ಮಾಡಬಾರ್ದು, ಯಾವ ಮಾಂಸ ಸ್ವೀಕಾರ ಮಾಡ್ಬೇಕು, ಯಾವ ಮಾಂಸ ಸ್ವೀಕಾರ ಮಾಡಬಾರ್ದು, ಯಾವ ಮಧ್ಯ ಗ್ರಾಹ್ಯ, ಯಾವ ಮಧ್ಯ ಅಗ್ರಾಹ್ಯ, ಏನೂ ಗೊತ್ತಿಲ್ಲ. ಅತಜ್ಞ. ಅಸೂತ್ರಪ, ಹಸು ಅಂದ್ರೆ ಪ್ರಾಣದ ಅಂದ್ರೆ ದೇಹವನ್ನು ಬೆಳೆಸುವವನು, ದೇಹದ ತೃಪ್ತಿಗಾಗಿ ಬದುಕುವವನು ಅಸೂತ್ರಪ. ಅದು ನಿಮ್ಗೆ ಅಸೂತ್ರಪ ಅನ್ನೋದು ಕನ್ನಡದಲ್ಲಿ ಅಷ್ಟು ಕಾಣಿಸೋದಿಲ್ಲ ನಿಮ್ಗೆ. ಇದಕ್ಕೊಂದು ಬೇರೆ ಒಂದು ಶಬ್ದ ಪ್ರಯೋಗ ಹೇಳ್ತೇನೆ, ಅವಾಗ ನೀವು ಅರ್ಥ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ, ಅಸೂತ್ರಪ ಅಂತ ತುಳು ಭಾಷೆಯಲ್ಲಿ ಪ್ರಯೋಗ ಮಾಡ್ತಾರೆ. ಒಳ್ಳೆ ನಿತ್ಯ ಚೆನ್ನಾಗಿ ತಿಂದು ಉಂಡು ಶರೀರವು ಸುಖವಾಗಿ ಕಾಪಾಡ್ಕೊಳ್ಳುವ ಮನುಷ್ಯ ಇರ್ತಾನೆ. ಆ ಮನುಷ್ಯನಿಗೆ ತುಳು ಭಾಷೆಯಲ್ಲಿ ಜೀವ ಸಾಕುವವರು ಅಂತಂತಾರೆ. ನಾವೇನು ಕನ್ನಡ ಭಾಷೆಯಲ್ಲಿ ಪ್ರಯೋಗ ಮಾಡೋಲ್ಲ. ಜೀವ ಸಾಂಕುಣ ಅಂತಂತಾರೆ. ಸಾಕುವುದೇ ಸಾಂಕುವುದು ಅವರಲ್ಲಿ. ಜೀವ ಸಾಕೋದು ಅಂತ, ಚೆನ್ನಾಗಿ ತಿಂದುಂಡು ಬಿಸಿಲಿಗೆ ಹೋಗದೆ ಆರಾಮಾಗಿ ಮನೆಗೆ ಬದುಕಿದ್ದವರಿಗೆ ಜೀವ ಸಾಕುವವರು ಅಂತ. ಅದೇ ಅಸೂತ್ರಪು, ಜೀವನೇ ಹಸು. ಕನ್ನಡದಲ್ಲಿ ಈ ಪ್ರಯೋಗ ಇಲ್ಲ, ಆದ್ರೆ ಇದಕ್ಕೆ ವಿರುದ್ಧವಾದ ಪ್ರಯೋಗ ಇದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಇವ್ರಿಗೋಸ್ಕರ, ಜೀವ ತೆಗೆದಿದ್ದೀನಿ ಒಂದು, ಅಲ್ಲಿದೆ ಆ ಪ್ರಯೋಗ. ಜೀವ ತೆಗೆದಿದ್ದೀನಿ. ಜೀವ ಏನ್ ತೆಗಿತಾರೆ? ಗಂಧದ ಕೊರಡೆ ಜೀವ ತೆಗೆಯೋ ದೇಹವನ್ನ, ಇಂದ್ರಿಯಗಳನ್ನ. ಅದರಿಂದ ಅಲ್ಲಿ ಕೂಡ ಜೀವ ಸಾಕೋದು. ಜೀವಕ್ಕೆ ಏನ್ ಸಾಕೋದು? ಸಾಕೋದು ಜೀವವನ್ನಲ್ಲ, ಸಾಕೋದು ಶರೀರವನ್ನೇ. ಅದರಿಂದ ಅಸೂತ್ರೂಪ ಅಂತಂದ್ರೆ, ಹಸು ಅಂದ್ರೆ ಪ್ರಾಣನೇ ಹೌದು, ಆದ್ರೂ ಲಕ್ಷಣ ಶರೀರ ಇಂದ್ರಿಯಗಳನ್ನ ಇಟ್ಕೋಬೇಕು ಎರಡೂ ಕಡೆ. ಜೀವ ತೆಗೆಯುವುದು ಅಂದ್ರು, ಜೀವ ಸಾಕುವುದು ಅಂದ್ರು, ಅಸೂತ್ರೂಪ ಅಂದ್ರು. ಈ 3 ಪ್ರಯೋಗಗಳಿಗೆ ಶರೀರ ಪೋಷಣೆಗಾಗಿ ಬದುಕುವವರು. ಇಂದ್ರಿಯಾರಾಮ, ಭಗವದ್ಗೀತಾ, ಇಂದ್ರಿಯಾರಾಮರಾಗಿ ಲೋಲುಪರಾಗಿ ಬದುಕುವವರು ಅಂತ ಅರ್ಥ. ಅತಜ್ಞ ಅಸೂತ್ರಕ್ಕೂ ಭೃಶಂ ಅಂತ, ಪ್ರಾಣಿಗಳು ಹೆದರ್ತಾವೆ ಅಂತ ಭಾಗವತದಲ್ಲಿ ಒಂದ್ ಕಡೆ ಆ ಮಾತಿದೆ. ಅದನ್ನೇ ಇಲ್ಲೂ ಹೇಳಿದ್ರು. ಅವರು ಇಲ್ಲಿ ನೀವು ಅವುಗಳನ್ನು ಕೊಂದಿದ್ದೀರಿ, ನಾಳೆ ಅಲ್ಲಿ ಅವು ನಿಮ್ಮನ್ನು ಕೊಂದು ನಿಮ್ಮ ಮಾಂಸವನ್ನು ತಿಂತವೆ. ಹೀಗೆ ಈ 11ನೇ ಸ್ಕಂದದ 5ನೇ ಅಧ್ಯಾಯದ 14ನೇ ಶ್ಲೋಕದ ವಿವರದ ಜೊತೆಗೆ ಇವತ್ತಿನ ಈ ಭಾಗವತದ ಶ್ರವಣ ಸಮಾಪ್ತವಾಗಿದೆ.